2024-25ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯ ವಿಧಾನಸಭೆಯಲ್ಲಿ ದಿನ ಆಯೋಜನೆ ಮಾಡಿದ್ವಿ. ಈ ಒಂದು ಸಭೆಯ ಪ್ರಾರಂಭದಲ್ಲಿ ಮೊದಲನೇದಾಗಿ ನಾಡಗೀತೆಯ ಜೊತೆ ನಮ್ಮ ಸಭೆಯ ಪ್ರಾರಂಭವಾದ ಎಲ್ಲರೂ ಆಫ್ ಮಾಡಿ ಹೇಳ್ತೀನಿ ಓವರಾಗಿದೆ ಸರ್ ಝೂಮ್ ಮಾಡಿದ್ವಿ. ಮಾನ್ಯರೇ, ಈ ಒಂದು ಸಾಮಾಜಿಕ ತಪಾಸಣಾ ಗ್ರಾಮ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಮೇಡಮ್ ಅವರಿಗೆ ಕೇಳ್ಕೊಂಡು ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಇವರಿಗೆ ತಮ್ಮೆಲ್ಲರ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕು ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಇವರಿಗೆ ಕೂಡ ತಮ್ಮೆಲ್ಲರ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಧರ್ಮಪ್ಪ ಇವರಿಗೆ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮಣ ಅವರಿಗೆ ಕೂಡ ತಮ್ಮೆಲ್ಲರ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಹಾಗೂ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀದೇವಿ ಅವರಿಗೆ ಕೂಡ ತಮ್ಮೆಲ್ಲರ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳಿಗೆ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಕಾರ್ಮಿಕ ಸಂಯೋಜಕರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೀವಿ. ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಎಲ್ಲ ಸದಸ್ಯರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ನಮ್ಮ ಸ್ವಸಹಾಯ ಸಂಘದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗಗಳಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಅಧ್ಯಕ್ಷರು ಸಭೆಯ ಕಾರ್ಯಕ್ರಮವನ್ನು
ಸರ್ಕಾರಿ ಕಾನೂನುಗಳನ್ನು ಶ್ರೀ ನಾಗೇಶ್ ದೇವಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡ ವಿರುದ್ಧ ಎಲ್ಲರಿಗೂ ನಮಸ್ಕಾರ. 2025-26 ಸಾಲಿನಲ್ಲಿ 2024-25ನೇ ಸಾಲಿನಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಕುರಿತಂತೆ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗಾಯತ್ರಿ ಮೇಡಮ್, ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ, ಎಲ್ಲ ಗ್ರಾಮಸ್ಥರೇ, ಈ ದಿನ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1/4/2024ರಿಂದ 30/3/2025 ಆಗಿರ್ತಕ್ಕಂಥ ಕಾಮಗಾರಿಗಳು, ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ಇದೇ ವರ್ಷ ಕಳೆದ ಸಾಲಿನಲ್ಲಿ ಆಗಿರ್ತಕ್ಕಂಥ 1 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು, ಹಾಗೆ ಇತರೆ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ, ಹಾಗೆ 2021ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಏನು ರಾಜ್ಯ ಹಣಕಾಸು ಆಯೋಗ, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಕುರಿತಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನ ಈ ದಿನ ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಪ್ರಮುಖ ಉದ್ದೇಶ ಅಂದರೆ ಮೊದಲು ಗೊತ್ತಿರುವ ಹಾಗೆ ಎಲ್ಲ ಯೋಜನೆಗಳಲ್ಲಿ ಆಗ್ತಕ್ಕಂಥ ಕಾಮಗಾರಿಗಳು, ಬರ್ತಿರ್ತಕ್ಕಂಥ ವೆಚ್ಚಗಳು ಅತ್ಯಂತ ಪಾರದರ್ಶಕವಾಗಿರಬೇಕು. ಎಲ್ಲ ಸಾರ್ವಜನಿಕರು ಕೂಡ ಕಾಮಗಾರಿಗಳು ನಡೆಸಿರುವ ಬಗ್ಗೆ, ವೆಚ್ಚ ಆಗಿರುವ ಬಗ್ಗೆ ಮಾಹಿತಿಯನ್ನ ನೀಡಿ ಸಾರ್ವಜನಿಕರ ಒಪ್ಪಿಗೆಯನ್ನು ತೆಗೆದುಕೊಂಡ್ಬಿಟ್ಟು ಸರ್ಕಾರಕ್ಕೆ ವರದಿಯನ್ನ, ವಾಸ್ತವಾಂಶದ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸತಕ್ಕಂಥ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು 4 ಹಂತಗಳಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕಾಗುತ್ತೆ. ದಾಖಲಾತಿಗಳ ಪರಿಶೀಲನೆ ಮಾಡತಕ್ಕಂಥದ್ದು, ಸರ್ಕಾರದ ಮಾರ್ಗಸೂಚಿಯಂತೆ ಏನು ಅನುಷ್ಠಾನ ಇಲಾಖೆಯವರು ಇದನ್ನೆಲ್ಲ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗಿರುತ್ತೆ, ಅದರ ನಿರ್ವಹಣೆ ಹೇಗಿದೆ ಅಂತಕ್ಕಂಥ ಮೊದಲೇ ನಾವು ಪರಿಶೀಲನೆ ಮಾಡ್ತೀವಿ. ಹಾಗೆ ಕುಶಲ ಕೆಲಸವನ್ನು ಮಾಡಿರ್ತಕ್ಕಂಥವ್ರ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು, ಜಾಬ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ಅವರು ಕೂಲಿಯಲ್ಲಿ ಭಾಗವಹಿಸಿರುವ ಬಗ್ಗೆ ಅವರಿಂದ ಮಾಹಿತಿಯನ್ನ ತೆಗೆದುಕೊಳ್ತಕ್ಕಂಥದ್ದಿದೆ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು, ಕಾಮಗಾರಿಗಳು ಏನು ಅಳತೆಯನ್ನು ದಾಖಲಿಸಿರ್ತಾರೆ ಅದಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಹಾಗೆ ಸಾರ್ವಜನಿಕರಿಗೆ ಆ ಕಾಮಗಾರಿಯಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನ, ಮತ್ತು ವೈಯಕ್ತಿಕ ಫಲಾನುಭವಿಗಳಾದ್ರೆ ವೈಯಕ್ತಿಕ ಫಲಾನುಭವಿಗೆ ಆ ಕಾಮಗಾರಿಯಿಂದ ಮುಂದೆ ಉಪಯೋಗ ಆಗುತ್ತೆ ಇಲ್ಲ ಅಂತಕ್ಕಂಥದ್ದನ್ನ ಆ ಫಲಶ್ರುತಿಯನ್ನ ನಾವು ನೋಡ್ತಕ್ಕಂಥದ್ದಿದೆ. ಹಾಗೆ ಈ 3 ಹಂತದಲ್ಲಿ ಪರಿಶೀಲನೆಯನ್ನ ಮಾಡಿ 4ನೇದಾಗಿ ಗ್ರಾಮ ಸಭೆಯನ್ನ ಕರೆಯಬೇಕು. ಗ್ರಾಮ ಸಭೆಯ ಮುಂದೆ ಏನು ವರದಿಯನ್ನ ನಾವು ಸಿದ್ಧಪಡಿಸಿರ್ತೀವಿ, ವರದಿಯನ್ನ ಗ್ರಾಮ ಸಭೆಯ ಮುಂದೆ ಇಟ್ಟು ಚರ್ಚೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥದ್ದು. ಬೇರೆಲ್ಲ ಆಡಿಟನ್ನ ನೀವು ನೋಡಿರ್ಬೋದು, ದಾಖಲಾತಿಗಳನ್ನ ನೋಡಿ ನಾವು ಹಾಗೆ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಇರುತ್ತೆ. ಆದರೆ ಈ ಸಾಮಾಜಿಕ ಪರಿಶೀಲನೆಯಲ್ಲಿ ನಾವು ದಾಖಲಾತಿ ಮತ್ತೆ ಸ್ಥಳವನ್ನು ಭೇಟಿ ಮಾಡ್ತೀವಿ, ಫಲಾನುಭವಿಗಳನ್ನ ಭೇಟಿ ಮಾಡ್ತೀವಿ, ಹಾಗೆ ಸಾರ್ವಜನಿಕ ಸಮುದಾಯದೊಂದಿಗೆ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೆ ಪರಿಶೀಲನೆ ಮಾಡಿದ ವರದಿಯನ್ನ ಕೂಡ ನಾವು ಸಭೆಯಲ್ಲಿ ಇಟ್ಟು ಚರ್ಚೆಯನ್ನ ಮಾಡಿ ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಈ ದಿನ ನಾವು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ವಿವರಗಳನ್ನ ನಿಮಗೆ ಮುಂದೆ ಓದಿ ತಿಳಿಸ್ತೀವಿ. ಅದರಲ್ಲಿ ಏನಾದರೂ ನ್ಯೂನತೆಗಳನ್ನ ನೀವು ಗಮನಿಸಿದ್ರೆ ನೀವು ಇಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಹಾಗೆ ಈ ದಿನ ನೀವು ಕಡತಗಳನ್ನ, ಯಾವುದೇ ಕಡತಗಳನ್ನ ಖುದ್ದು ಪರಿಶೀಲನೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಯಾವುದೇ ಸಾರ್ವಜನಿಕರು ಬೇಕಾದ್ರೆ ಯಾವುದೇ ಕಡತಗಳನ್ನು ಕೂಡ ನೀವು ನೋಡ್ಬೋದು, ಅಥವಾ ಕಡತಗಳ ಬಗ್ಗೆ ಅನುಮಾನಗಳಿದ್ರೆ ನಾವು ಕೂಡ ಅದನ್ನು ನೋಡಿ ನಿಮಗೆ ತಿಳಿಸ್ತೀವಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಅನುಷ್ಠಾನ ಇಲಾಖೆ ಎಲ್ಲ ಕಾಮಗಾರಿ ಕಡತಗಳು ಕೂಡ ಇಲ್ಲಿ ಲಭ್ಯ ಇದೆ. ಅದರಲ್ಲೂ ಕೂಡ ಮುಕ್ತವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಸಮರ್ಪಿಸುತ್ತೇನೆ. ಧನ್ಯವಾದಗಳು ಶ್ರೀಯುತ ನಾಗೇಶ್ ಅವರಿಗೆ. ಈಗ ಅನುಪಾಲನಾ ವರದಿ ಮಂಡನೆ. ಈಗ ಹಿಂದೆ 3 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಕೆಲವೊಂದು ನ್ಯೂನತೆಗಳ ಬಗ್ಗೆ ಗುರುತಿಸಿದ್ರು. ಅಂತಹ ನ್ಯೂನತೆಗಳಿಗೆ ಅನುಪಾಲನಾ ವರದಿಯನ್ನು ಮಂಡಿಸಬೇಕಾಗಿದೆ. ಇದರಲ್ಲಿ ಮುಖ್ಯವಾಗಿ ಮೇಲ್ಬೆಸ್ಗೆ ಗ್ರಾಮದ ಜಯನಗರ ಸರ್ಕಾರಿ ಪ್ರೌಢಶಾಲೆ ಪಕ್ಕದ ಆಟದ ಮೈದಾನದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲ್ ಅಂಕಣ ನಿರ್ಮಾಣ ಅಂತಕ್ಕಂಥ ಒಂದು ಕಾಮಗಾರಿಯಲ್ಲಿ NMR ಸಂಖ್ಯೆ 328ರಲ್ಲಿ 10 ದಿನಗಳ ಕೂಲಿಯನ್ನು ಪಾವತಿ ಮಾಡಿದ್ದಾರೆ. ಆದರೆ ಅಲ್ಲಿ
ಆನ್ಲೈನಲ್ಲಿ ಹಾಕುವಾಗ 14ನೇ ತಾರೀಕು ಅಂತ ಎಂಟ್ರಿ ಮಾಡಿದ್ರು. ಆಫ್ಲೈನಲ್ಲಿ ಅಂದರೆ ಮ್ಯಾನ್ಯುವಲಲ್ಲಿ ಬರಿಬೇಕಾದ್ರೆ 16ನೇ ತಾರೀಕು ಅಂತ ಹೇಳಿ ಎಂಟ್ರಿ ಮಾಡಿರೋದು. ಈ ತಾರೀಕಿನ ವ್ಯತ್ಯಾಸ ಆಗಿರೋದನ್ನ 3,160 ರೂಪಾಯಿನ ಆಕ್ಷೇಪಣೆಗೆ ಸಲ್ಲಿಸಿದ್ರು. ಅದನ್ನು ಆಫ್ಲೈನಲ್ಲಿ ಮಾಡಿರ್ತಕ್ಕಂಥದ್ದನ್ನ ಸರಿಪಡಿಸಲಾಗಿದೆ. ಇದನ್ನು ಆಕ್ಷೇಪಣೆಯಿಂದ ಕೈ ಬಿಡಬೇಕಂತೇಳಿ ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀವಿ. ಇದೊಂದು ಆಕ್ಷೇಪಣೆ ಇಲ್ಲದೆ. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 1 ವರ್ಷ 1/4/24ರಿಂದ 31/3/25ರವರೆಗೆ ಮಾಡಿರ್ತಕ್ಕಂಥ ಕಾಮಗಾರಿಗಳ ಖರ್ಚು ವೆಚ್ಚಗಳ ವರದಿಯನ್ನು ನಮ್ಮ ಡಾಟಾ ಎಂಟ್ರಿ ಚಂದ್ರ ಅವರು ಮಂಡನೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1/4/2024ರಿಂದ 31/3/2020ರ ಅವಧಿಯಲ್ಲಿ ಅನುಷ್ಠಾನ ಮಾಡಿದ ಕಾಮಗಾರಿಗಳ ವೆಚ್ಚದ ವಿವರವನ್ನು ಹೇಳ್ತೀನಿ. ಗೊರಗೋಡು ಗ್ರಾಮದ ಸರ್ವೆ ನಂಬರ್ 30ರ ಜಾಗದಲ್ಲಿ ಸಸಿ ನೆಡುವುದು ಮತ್ತು ಟ್ಯಾಂಕ್ ನಿರ್ಮಾಣ. ಈ ಕಾಮಗಾರಿಗೆ ಅಂದಾಜು ವೆಚ್ಚ 3 ಲಕ್ಷ. ಈ ಕಾಮಗಾರಿಗೆ 1,32,650 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಹೊಸವೆ ಗ್ರಾಮದ ನಾಗರಾಜ ವಿಜೇಂದ್ರ ಇವರ ಜಮೀನಿನ ಪಕ್ಕದಲ್ಲಿ ಹಳ್ಳದ ದಂಡೆ ಮತ್ತು ಟ್ರೀಟ್ಮೆಂಟ್ ನಿರ್ಮಾಣ. ಈ ಕಾಮಗಾರಿಗೆ 67,914 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ 93 ಮತ್ತು 131ರಲ್ಲಿ ನಿರ್ಮಲಾ ಆನಂದ್ ಪೂಜಾರಿ ಪೂಜಾರಿ ಇವರ ಜಮೀನಿನ ಪಕ್ಕದಲ್ಲಿ ಪ್ರವಾಹಿತರ ಕಾಲುವೆ. ಈ ಕಾಮಗಾರಿಗೆ 1,03,304 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಳಲಿ ಗ್ರಾಮದ ಪುಟ್ಟಮ್ಮ ರಾಜು ಇವರ 21-22ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 11,168 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮೇಲಿಂಗಸಿರಿ ಗ್ರಾಮದ ಮೀನಾಕ್ಷಿ ಆನಂದ ಇವರ 21-22ನೇ ಸಾಲಿನ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿ. ಇದಕ್ಕೆ 11,517 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸಾಲಗೇರಿ ಗ್ರಾಮದ ಸುರೇಖಾ ಗಣೇಶ್ ಭಂಡಾರಿ ಇವರ 21-22ನೇ ಸಾಲಿನ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 11,742 ರೂಪಾಯಿ ಖರ್ಚು ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಸುರೇಶ ಬಿನ್ ಧರ್ಮಶೆಟ್ಟಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಗೆ 19,195 ರೂಪಾಯಿ ಖರ್ಚು ಮಾಡಿದ್ದೀವಿ. ಸಾಲಗೇರಿ ಗ್ರಾಮದ ನೇತ್ರಾವತಿ ಸ್ವಾಮಿಗಳು ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 6,300 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಗಣಪತಿ ಬಿನ್ ಸುಬ್ಶೆಟ್ಟಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 11,900 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಚಂದ್ರ ಭಂಡಾರಿ ಬಿನ್ ಹಾಲಭಂಡಾರಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 19,195 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಹೊಸವೆ ಗ್ರಾಮದ ಬಂಗಾರಮ್ಮ ವಿರುದ್ಧ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 19,195 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಚಂದ್ರನಾಯಕ ಬಿನ್ ನಾಗನಾಯಕ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 19,195 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಳಲಿ ಗ್ರಾಮದ ರಾಮನಾಯಕ ಬಿನ್ ಬಳೆನಾಯಕ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 10,470 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ವೆಂಕಟಪ್ಪ ಬಿನ್ ರುದ್ರಶಕ್ತಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 16,470 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸುತ್ತ ಗ್ರಾಮದ ಮಂಜು ಬಿನ್ ಸಣ್ಣಪ್ಪ ಪರಿಶಿಷ್ಟ ಜಾತಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ. ಈ ಕಾಮಗಾರಿಗೆ 19,195 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸುತ್ತ ಗ್ರಾಮದ ಕುಮಾರಿ ಮಹೇಶ್ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 19,195 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಣಸಟ್ಟೆ ಗ್ರಾಮದ ನಾಗಪ್ಪ ಬಿನ್ ಪಡೆನಾಯಕ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 19,500 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಯಲಗುಡ್ಡೆಕೊಪ್ಪ ಗ್ರಾಮದ ಮಂಜಪ್ಪ ಮಾಡನಾಯಕ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 13,522 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಯಲಗುಡ್ಡೆಕೊಪ್ಪ ಗ್ರಾಮದ ಮಲ್ಲಿಕಾರ್ಜುನ್ ಗೋಪಾಲ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 19,292 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಈರಮ್ಮ ಜಾನಪ ಪರಿಶಿಷ್ಟ ಜಾತಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 14,772 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ವೀರಪ್ಪ ಬಿನ್ ಪುಟ್ಟಶೆಟ್ಟಿ ವೈಯಕ್ತಿಕ ಫಲಾನುಭವಿ ಗೊಬ್ಬರಗುಂಡಿ ನಿರ್ಮಾಣ 14,540 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸುತ್ತ ಗ್ರಾಮದ ರಾಜು ಬಿನ್ ಸಣ್ಣಪ್ಪ ಪರಿಶಿಷ್ಟ ಜಾತಿ ವೈಯಕ್ತಿಕ ಫಲಾನುಭವಿ ಅಡಿಕೆ ತೋಟದಲ್ಲಿ ಬಸಿ ಕಾಲುವೆ ನಿರ್ಮಾಣ 12,566 ರೂಪಾಯಿ ವೆಚ್ಚ ಮಾಡಿದ್ವಿ. ಹೊಸವೆ ಗ್ರಾಮದ ಪಾರ್ವತಿ ಗಂಗಾಧರಾಚಾರ್ಯ PMA ವೈದ್ಯ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 9,772 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಹೊಸವೆ ಗ್ರಾಮದ ಅನುಸೂಯ LB ವಿಶ್ವಕೃಪ PMA ವೈದ್ಯ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 9,772 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸಾಗರ ಗ್ರಾಮದ ಶಿಲ್ಪಕಂ ರಾಘವೇಂದ್ರ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 19,581 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸಾಲಗೇರಿ ಗ್ರಾಮದ ಸೋಜತ್ ಮೊಹಮ್ಮದ್ ಇಕ್ಬಾಲ್ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 19,544 ರೂಪಾಯಿ ವೆಚ್ಚ ಮಾಡಿದ್ದೀವಿ.
ಯಲಗುಂಟೆಕೊಪ್ಪ ಗ್ರಾಮದ ಗೀತಾ ಜಿಆರ್ ಶಾಂತಾರಾಮ್ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 8,376 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಯಲಗುಂಟೆಕೊಪ್ಪ ಗ್ರಾಮದ ಗಾಯತ್ರಿ ಕೌಂ ತಿಮ್ಮಪ್ಪ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆ ಮನೆ ನಿರ್ಮಾಣ 21,638 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಣಸಟ್ಟೆ ಗ್ರಾಮದ ಪ್ರೇಮಕೋಂ ಜಗದೀಶ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 12,002 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಳಲಿ ಗ್ರಾಮದ ಜಯಲಕ್ಷ್ಮಿ ಕೋಂ ರಾಜೇಂದ್ರ ಕುಮಾರ್ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆ ಮನೆ ನಿರ್ಮಾಣ 27,920 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸುತ್ತ ಗ್ರಾಮದ ಕುಮಾರಿ ಕೌಂ ಮಹೇಶ ಇವರ 21-22ನೇ ಸಾಲಿನ ಬಸವಸತಿ ಯೋಜನೆಯಡಿ ಮನೆ ನಿರ್ಮಾಣ 8,376 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಳಲಿ ಗ್ರಾಮದ ಗುಲಾಬಿ ಆನಂದ ಇವರ 21-22ನೇ ಸಾಲಿನ ಹೆಚ್ಚುವರಿ ಬಸವಸತಿ ಯೋಜನೆಯಡಿ ಮನೆ ನಿರ್ಮಾಣ 4,886 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸಾಲಗೇರಿ ಗ್ರಾಮದ ರತ್ನಮ್ಮ ಕೋಂ ದೇವರಾಜ ಪರಿಶಿಷ್ಟ ಜಾತಿ ವೈಯಕ್ತಿಕ ಫಲಾನುಭವಿ ದನದ ಕೊಟ್ಟಿಗೆ ನಿರ್ಮಾಣ 12,254 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮೇಲಿಂದಸಿಗೆ ಗ್ರಾಮದ ನದಿಯಾ ಕೋಂ ಸೋಮಶೇಖರ ಇವರ 21-22ನೇ ಸಾಲಿನ ಬಸವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ 13,242 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಹೊಸಪೇಟೆ ಗ್ರಾಮದ ಸುಶೀಲಮ್ಮ ಕೋಂ ಕಾಕಾಪುರ ವೈದ್ಯಕೀಯ ಫಲಾನುಭವಿ ದನದ ಕೊಟ್ಟಿಗೆ ನಿರ್ಮಾಣ 41,251 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಹೊಸಪೇಟೆ ಗ್ರಾಮದ ಶಮಂತ ಕೋಂ ಅಣ್ಣಪ್ಪ ಇವರ PMAY-G ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ 11,866 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮೇಲಿಂದಸಿ ಗ್ರಾಮದ ಜಯನಗರ ಸರ್ಕಾರಿ ಪ್ರೌಢಶಾಲೆ ಪಕ್ಕದಲ್ಲಿ ಆಟದ ಮೈದಾನದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲ್ ಅಂಕಣ ನಿರ್ಮಾಣ ಕಾಮಗಾರಿ 74,571 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಆಮೇಲೆ ಗೊರಗೋಡು ಗ್ರಾಮದ ತಲಕಟ್ಟೆ ಕೆರೆ ಸಮಗ್ರ ಅಭಿವೃದ್ಧಿ 1,08,641 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಬೆನಕಪ್ಪ ಈರಮ್ಮ ವೀರೇಂದ್ರ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 61,626 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಗೊರಗೋಡು ಗ್ರಾಮದ ಮಮತಾ ಮಂಜಪ್ಪ ಪ್ರಕಾಶ್ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 82,510 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಣಸಟ್ಟೆ ಗ್ರಾಮದ ನೂರಮ್ಮ ಸತೀಶ ಸರೋಜ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ ಕಾಮಗಾರಿ 79,323 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮಣಸಟ್ಟೆ ಗ್ರಾಮದ ರಮೇಶ ಸತೀಶ ಪರಮೇಶ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 71,690 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮೇಲಿಂದಸಿಗೆ ಗ್ರಾಮದ ಗುರುಮೂರ್ತಿ ಚಂದ್ರಣ್ಣ ರತ್ನಾಕರ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ನಿರ್ಮಾಣ 63,880 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮೇಲಿಂದಸಿಗೆ ಗ್ರಾಮದ ಮುನ್ನಿ ನಜೀರ್ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 60,618 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಮೇಲಿಂದಸಿಗೆ ಗ್ರಾಮದ ಸೀತಮ್ಮ ಗೋಪಿನಾಥ್ ಪದ್ಮಜಿರಾವ್ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 78,963 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಹೊಸಪೇಟೆ ಗ್ರಾಮದ ಸುಶೀಲಾ ಕೌಂ ಶ್ರೀನಿವಾಸ್ ವೈದ್ಯಕೀಯ ಫಲಾನುಭವಿ ದನದ ಕೊಟ್ಟಿಗೆ ನಿರ್ಮಾಣ 43,084 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸಾಲಗೇರಿ ಗ್ರಾಮದ ಸುಶೀಲಮ್ಮ ಸುಮಂತ ಗೋಪಾಲ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 82,842 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸಾಲಗೇರಿ ಗ್ರಾಮದ ಪ್ರಭಾಕರ್ ಶೆಟ್ಟಿ ಚೇತನ ರಾಜೇಂದ್ರ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 80,084 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಸುತ್ತ ಗ್ರಾಮದ ಕೃಷ್ಣಪ್ಪ ಬಿನ್ ಬಸವ ಪೂಜಾರಿ ಇವರಿಗೆ ವೈಯಕ್ತಿಕ ದನದ ಪಟ್ಟಿಗೆ ನಿರ್ಮಾಣ 45,982 ರೂಪಾಯಿ ವೆಚ್ಚ ಮಾಡಿದ್ದೀವಿ. ಇದಿಷ್ಟು NREG ಯೋಜನೆಯಲ್ಲಿ 24-25ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿದ ಕಾಮಗಾರಿಗಳು. ಇನ್ನು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಹೊಸಪೇಟೆ ಗ್ರಾಮದ ಸರ್ವೆ ನಂಬರ್ 58ರಲ್ಲಿ ಇಂಗು ಗುಂಡಿ ನಿರ್ಮಾಣ 98,275. ಮಣಸಟ್ಟೆ MPM ನಡುತೋಪಿನಲ್ಲಿ ಇಂಗು ಗುಂಡಿ ನಿರ್ಮಾಣ 1,99,136 ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಅನುಷ್ಠಾನವಾಗಿದೆ. ಇನ್ನು ತೋಟಗಾರಿಕೆ ಇಲಾಖೆಯಿಂದ ಹೊಸಪೇಟೆ ಗ್ರಾಮದ ನಾರಾಯಣ ನಾಯಕ ಬೀರನಾಯಕ ಇವರ ಜಮೀನಿನ ಸರ್ವೆ ನಂಬರ್ 14ರಲ್ಲಿ ಅಡಿಕೆ ತೋಟ ನಿರ್ಮಾಣ 2,897. ಹೊಸಪೇಟೆ ಗ್ರಾಮದ ರೋಹಿತ್ ಶ್ಯಾಮೇಗೌಡ ಇವರ ಜಮೀನಿನ ಸರ್ವೆ ನಂಬರ್ 11ರಲ್ಲಿ ಅಡಿಕೆ ತೋಟ ನಿರ್ಮಾಣ 6,000. ಹೊರಗೋಡು ವಾಸಿ ಆನಂದ ಶೆಟ್ಟಿ ಬಿನ್ನು ಸಿದ್ದಪ್ಪ ಶೆಟ್ಟಿ ಇವರ ಜಮೀನಿನಲ್ಲಿ ಸರ್ವೆ ನಂಬರ್ 73ರ ಅಡಿಕೆ ತೋಟ 56,860 ರೂಪಾಯಿ. ಟೋಟಲ್ ಒಟ್ಟು 60,500 56,000 ಪ್ಲಸ್ 6,000 ಟೋಟಲ್
ಇನ್ನು 2020-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ತಾಲೂಕು ಪಂಚಾಯಿತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು ಮೇಲ್ಬೆಸ್ಗೆ ಗ್ರಾಮ ಪಂಚಾಯಿತಿಯ ಮೇಲ್ಬೆಸ್ಗೆ ಗ್ರಾಮದ ಎಸ್ಸಿ ಪಾಂಡು ಶೇಖರ ಇವರ ಕಾಲೋನಿಯಲ್ಲಿ ಹೈಮಾಸ್ಕ್ ಸೋಲಾರ್ ಬೀದಿ ದೀಪ ಅಳವಡಿಕೆ 1,40,358. ಮೇಲ್ಬೆಸ್ಗೆ ಗ್ರಾಮ ಪಂಚಾಯಿತಿ ಎಡಚಿಟ್ಟೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸೋಲಾರ್ ಬೀದಿ ದೀಪ ನಿರ್ಮಾಣಕ್ಕೆ 1,35,000. ಮಡಲಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ಅಳವಡಿಕೆ ಕಾಮಗಾರಿ 49,700. ಸಾಗೇರಿ ಗ್ರಾಮದ ಆಂಜನೇಯ ದೇವಸ್ಥಾನದ ಧರ್ಮೇಗೌಡರು ಮತ್ತು ಇತರರ ಮನೆಗೆ ಹೋಗುವ ರಸ್ತೆ ನಿರ್ಮಾಣ 1,48,888. ಗೊರಗೋಡು ಗ್ರಾಮದ ಗುರದಳ್ಳಿ ಅಂಗನವಾಡಿ ಕಟ್ಟಡದ ಮುಂದುವರೆದ ಕಾಮಗಾರಿಗೆ 1,19,300 ರೂಪಾಯಿ. ಹೊಸವೆ ಗ್ರಾಮದ ದೇವಪ್ಪ ಚಂದ್ರಕಲಾ ಮತ್ತು ಇತರರ ಮನೆ ಹತ್ತಿರ ಕುಡಿಯುವ ನೀರಿನ ಜಲದಬಾವಿ ನಿರ್ಮಾಣ 1,48,681. ಮಣಸಟ್ಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುರಸ್ತಿಗೆ 1,98,800. ಗೊರಗೋಡು ಅಂಗನವಾಡಿಗೆ ವಿದ್ಯುತ್ ಸೌಲಭ್ಯಕ್ಕೆ 6,000. ಗೊರದಳ್ಳಿ ಅಂಗನವಾಡಿಗೆ ವಿದ್ಯುತ್ ಸೌಲಭ್ಯ ಕಾಮಗಾರಿಗೆ 9,950 ರೂಪಾಯಿ. ಸುತ್ತ ಗ್ರಾಮದ ಅಂಗನವಾಡಿ ಕಟ್ಟಡ ದುರಸ್ತಿ ನೆಲಹಾಸು ಕಿಟಕಿ ಬಾಗಿಲು ಸುಣ್ಣ ಬಣ್ಣ ಇತ್ಯಾದಿ ಕಾಮಗಾರಿಗಳಿಗೆ ಪಾವತಿ 98,812. ಯಲಗುಡೆಕೊಪ್ಪ ಗ್ರಾಮದ ಕಂಚಗಾರು ರಸ್ತೆಯಿಂದ ಭೋಜಪ್ಪಗೌಡರ ಮನೆಗೆ ಹೋಗುವ ರಸ್ತೆಗೆ ಜಲ್ಲಿ ಬಿಚಾವಣೆ ಕಾಮಗಾರಿ 1,29,104. ಮೇಲ್ಬೆಸ್ಗೆ ಗ್ರಾಮದ ಅಂಗನವಾಡಿ ಕೇಂದ್ರ ದುರಸ್ತಿ ಕಾಮಗಾರಿಗೆ 1,98,358. ಮೇಲ್ಬೆಸ್ಗೆ ಗ್ರಾಮದ ಪ್ರೌಢಶಾಲೆಗೆ ದುರಸ್ತಿ ಕಾಮಗಾರಿ ಮೇಲ್ಚಾವಣಿ ನೆಲಹಾಸು ಕಿಟಕಿ ಬಾಗಿಲು ಇತರೆ ಕಾಮಗಾರಿಗೆ 2,47,748. ಮೇಲ್ಬೆಸ್ಗೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕಿಟಕಿ ಬಾಗಿಲು ದುರಸ್ತಿ ಸುಣ್ಣ ಬಣ್ಣಕ್ಕೆ 2,33,109. ಮೇಲ್ಬೆಸ್ಗೆ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 1,30,122. ಗೊರಗೋಡು ಗ್ರಾಮದ ಅಂಗನವಾಡಿ ದುರಸ್ತಿ ಕಾಮಗಾರಿಗೆ 1,98,711. ಚಾಮುಂಡಿ ಬೆಟ್ಟದ ಹತ್ತಿರ ಕೊಳವೆಬಾವಿ ನಿರ್ಮಾಣ 1,28,785. ಇನ್ನು ಜಿಲ್ಲಾ ಪಂಚಾಯಿತಿಯಿಂದ 2020-21ನೇ ಸಾಲಿನಿಂದ 24-25ನೇ ಸಾಲಿನ ರಾಜ್ಯ ಹಣಕಾಸು ಆಯೋಗದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಮೇಲ್ಬೆಸ್ಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ದುರಸ್ತಿಗೆ 2,48,508. ಮಣಸಟ್ಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ಕಿಟಕಿ ಬಾಗಿಲು ನೆಲಹಾಸು ದುರಸ್ತಿಗೆ 1,49,726. ಗೊರಗೋಡು ಅಂಗನವಾಡಿ ಮೇಲ್ಚಾವಣಿ ದುರಸ್ತಿಗೆ 1,98,638. ಮೇಲ್ಬೆಸ್ಗೆ ಗ್ರಾಮ ಪಂಚಾಯಿತಿಯ ಮೇಲ್ಬೆಸ್ಗೆ ಲಿಂಗಪ್ಪ ಬಿನ್ ಜಾತಪ್ಪಗೌಡ ಮೇಲ್ಬೆಸ್ಗೆ ಗ್ರಾಮ ಇವರಿಗೆ ತ್ರಿಚಕ್ರ ವಾಹನ ಖರೀದಿಗೆ 1,00,000. ಇನ್ನು ನಮ್ಮ ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಯೋಜನೆಯಡಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಇದೆಯಾ? ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನ ಮಾಡಿರ್ತಕ್ಕಂಥ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳು 24-25ನೇ ಸಾಲಿನ ಪಂಚಾಯತ್ ವ್ಯಾಪ್ತಿಯ ಬೀದಿ ದೀಪ ನಿರ್ವಹಣೆ ಮತ್ತು ಹೊಸ ಪಾಯಿಂಟ್ ಅಳವಡಿಕೆ ಮಾಡಿದ ಪಾವತಿ 2,70,540. ಕಂಪ್ಯೂಟರ್ ಮತ್ತು ಪ್ರಿಂಟರ್ ಸರ್ವಿಸ್ ಇಂಪಾರ್ಟಲ್ ಖರೀದಿ ಕಂಪ್ಯೂಟರ್ ನಿರ್ವಹಣೆ ಮತ್ತು ಹೊಸ ಕಂಪ್ಯೂಟರ್ ಖರೀದಿ 76,388. ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ವಾರ್ಡ್ ಸಭೆ ಮತ್ತು ಕರಪತ್ರ ಇತರೆ ಸಾಧನಗಳ ವೆಚ್ಚ 46,725. ನಲ್ ಜಲ್ ಮಿತ್ರ ಶಿಬಿರಾರ್ಥಿಗಳಿಗೆ ತರಬೇತಿ ವೆಚ್ಚ ಬಿಲ್ ಪಾವತಿ 49,580. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರಿನ ವಾಟರ್ ಪೈಪ್ಲೈನ್ ರಿಪೇರಿ ಮತ್ತು ಮೋಟಾರ್ ಖರೀದಿ ಬಿಲ್ ಪಾವತಿ 2,65,000. ಈ ನೆಲದ ಮಿತ್ರ ಎಂತ ಶಿಬಿರ ಅದ? ಅದು ಸ್ವಸಹಾಯ ಸಂಘದಲ್ಲಿ 2 ಜನ ಆಗಿದೆ. ಈ ನಲ್ಜಲ್ ಮಿತ್ರ ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಪ್ರತಿ ಪಂಚಾಯತಿಗೆ. ಈಗ ಟ್ರೈನಿಂಗ್ ಸೆಂಟರ್ನ ರಿಪ್ಪನ್ಪೇಟೆ ಹತ್ರ ಕೆಂಚನಾಲ ಇದರಲ್ಲಿ ಕೊಟ್ಟಿದ್ದಾರೆ. ಎಷ್ಟು ದಿನ ಕೊಟ್ಟಿದ್ರು? ITI ಕಾಲೇಜಲ್ಲಿ 1 ತಿಂಗಳು ಕೊಟ್ಟಿದ್ದಾರೆ. 1 ತಿಂಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಈ ಪೂರ್ತಿ ಇವರ ಏನು ಜಲಜೀವನ್ ನಮ್ಮ ಹ್ಯಾಂಡ್ ಓವರ್ ಎಲ್ಲ ಆದ್ಮೇಲೆ ಈ ಪೈಪ್ ಲೈನ್ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲಾ ಕೆಲಸನೂ ಅವರಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಅವ್ರಿಗೆ 49,000 ರೂಪಾಯಿ ಕೊಟ್ಟಿದ್ದೀವಿ ನೀವು? ಹೌದೌದು. ಟ್ರೈನಿಂಗ್ ಇಬ್ಬರಿಗೆ 1 ತಿಂಗಳಿಗೆ ಟ್ರೈನಿಂಗ್ ಶುಲ್ಕ ಅಲ್ಲಿ ಆ ಕಂಪ್ನಿ ಇದು ಕೊಡೋದು. ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ. ತಾಲೂಕ್ ಪಂಚಾಯತಿಯವರು ಅಲ್ಲಿ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ. ಸಾಲಗಿರಿ ಗ್ರಾಮದ ಕೃಷ್ಣಮೂರ್ತಿ ಸುಬ್ಬಮ್ಮ ಲಲಿತಮ್ಮ ರವಿ ಗಿರಿಜಾ ಸುಬ್ಬಣ್ಣ ಇತರರ ಮನೆ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 25,275. ಸಾಲಗಿರಿ ಗ್ರಾಮದ ಪ್ರೇಮ ಮಿಥುನ್ ನಾಗರತ್ನ ಮತ್ತು ಕುಮಾರಸ್ವಾಮಿ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ 96,421. ಹೊಸೆ ಗ್ರಾಮದ ಶೇಖರಪ್ಪ ಗಿರಿಜಮ್ಮ ಭಾಗ್ಯ ಸುಬ್ರಹ್ಮಣ್ಯ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ
1,10,000. ಯಲಗುಡ್ಡೆ ಕೊಪ್ಪ ಗ್ರಾಮದ ಪ್ರವೀಣ ನೀಲಮ್ಮ ಶೆಟ್ಟಿ, ಚನ್ನಪ್ಪ ಕೃಷ್ಣಮೂರ್ತಿ ಇವರ ಮನೆಯ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 36,380. ಮಳಲಿ ಗ್ರಾಮದ ಪಾಜಾ ಚಂದ್ರ ನಾಗಪ್ಪ ರಮೇಶ್ವರಿ ಇವರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 17,696. ಮಳಲಿ ಗ್ರಾಮದ ಕೆರೆಕೈ ಸರ್ಕಲ್ ಮುಖ್ಯ ರಸ್ತೆ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ ಮತ್ತು ಅಂತೂ ಶೆಟ್ಟಿ ಕುಸುಮ ಸಂಜೀವ್ ಶೆಟ್ಟಿ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 37,050. ಸುತ್ತ ಗ್ರಾಮದ ಸ್ವಾಮಿ ಶ್ರೀಧರ ಇವರ ಮನೆ ಹತ್ತಿರ ಸಾರ್ವಜನಿಕರು ಹೋಗಲು ಚರಂಡಿಗೆ ಪೈಪ್ ಅಳವಡಿಕೆ 12,300. ಸುತ್ತ ಗ್ರಾಮದ ಕುಂಬಾರ್ಕೆರೆ ಕೃಷ್ಣಮೂರ್ತಿ ರಾಘು ಮನೆ ಹತ್ತಿರ ಸಾರ್ವಜನಿಕ ಚರಂಡಿ ಪೈಪ್ ಅಳವಡಿಕೆ 12,288. ಸುತ್ತ ಗ್ರಾಮದ ನಾರಾಯಣ ಪೂಜಾರಿ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 12,276. ಮುನೇಕೋಟೆ ಸಂಜೀವಿ ಮಹಿಳಾ ಒಕ್ಕೂಟಕ್ಕೆ ಬಿಲ್ ಪಾವತಿ 65,000. ಮಳಲಿ ಗ್ರಾಮದ ಪಾಜಾ ಕಾಲೋನಿ ರಸ್ತೆಗೆ ಸಾರ್ವಜನಿಕ ಸೋಲಾರ್ ಬೀದಿ ಅಳವಡಿಕೆ 46,500. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೋಲಾರ್ ಹೆಡ್ಮಾಸ್ಟರ್ ಬೀದಿ ಅಳವಡಿಕೆ ಮತ್ತು ಸೋಲಾರ್ ಬೀದಿ ಅಳವಡಿಕೆ ಬಿಲ್ ಪಾವತಿ 81,000. SWM ಘಟಕ ಗಾಡಿ ಇನ್ಸೂರೆನ್ಸ್ ಬಿಲ್ ಪಾವತಿ 19,546. ಸುತ್ತ ಗ್ರಾಮದ SC ಕಾಲೋನಿ ಸಾರ್ವಜನಿಕ ಸ್ಮಶಾನ ರಸ್ತೆಗೆ ಪೈಪ್ ಅಳವಡಿಕೆ ಕಾಮಗಾರಿ 17,500. ಸುತ್ತ ಗ್ರಾಮದ ಪಾಜಾ ಕಾಲೋನಿ ಸಾರ್ವಜನಿಕ ರಸ್ತೆಗೆ ಚರಂಡಿ ಮೋರಿ ಪೈಪ್ ಅಳವಡಿಕೆ 17,263 ರೂಪಾಯಿ. ಹೊಸೆ ಗ್ರಾಮದ SC ನವೀನ ಸಂಗೀತ ಇತರ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 17,051 ರೂಪಾಯಿ. ಹೊಸೆ ಗ್ರಾಮದ ರಮೇಶ ಶಾಂತಾ ಪಜೋಲ್ ರವರ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 36,954 ರೂಪಾಯಿ. ಯಲಗುಡ್ಡೆ ಕೊಪ್ಪ ಗ್ರಾಮದ ಚನ್ನಪ್ಪ ಸೋಮ ತಿಮ್ಮಪ್ಪ ರಾಮನಾಯಕ ಇವರ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ 1,14,665 ರೂಪಾಯಿ. ಮನ್ಸಟ್ಟೆ ಗ್ರಾಮದ ಶಾಂತಮೂರ್ತಿ ಶಿವಾನಂದ ಪಚ್ಚಮ್ಮ ಬಸಪ್ಪ ಪ್ರಕಾಶ ನೀಲಮ್ಮ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 13,069 ರೂಪಾಯಿ. ಮಳಲಿ ಗ್ರಾಮದ ರಾಮನಾಯಕ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 13,069 ರೂಪಾಯಿ. ಮೇಲಿಂದಸಿ ಗ್ರಾಮ ಪಂಚಾಯಿತಿ ಪಾಜಾ ಚಂದ್ರಕಲಾ ಲೇಟ್ ಮರಿಯಪ್ಪ ವಿಜಯ ಮನೆ ಹತ್ತಿರ ಸಾರ್ವಜನಿಕ ರಸ್ತೆಗೆ RCC ಪೈಪ್ ಅಳವಡಿಕೆ 17,696 ರೂಪಾಯಿ. ಗೊರಗೋಡು ಸುತ್ತ ಮಳಲಿ ಕೆರೆಕೈ ಚರಂಡಿ ಸ್ವಚ್ಛತೆ ಮಾಡಿದ ಬಿಲ್ ಪಾವತಿ 39,800 ರೂಪಾಯಿ. ಚಂದ್ರಕಲಾ ಯಾರ್ಯಾರು ಮೇಲ್ಬಿರ್ಕೆ ಮೇಲಿಂದಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಚಂದ್ರಕಲಾ ಲೇಟ್ ಮರಿಯಪ್ಪ ವಿಜಯ ಮನೆ ಹತ್ತಿರ ಎಲ್ಲಿ ಯಾವ ಊರು ಅವ್ರದ್ದು? ಇದು ಚಂದ್ರಕಲಾ ಮನ್ಸಟ್ಟೆ ಅಲ್ಲ ಮನ್ಸಟ್ಟೆ ಮರಿಯಪ್ಪ ಮನ್ಸಟ್ಟೆ ಹಾಕ್ಬಿಟ್ಟಿದ್ದಲ್ಲ ಇದು ಬರೀ ಮೇಲಿಂದಸಿ ಗ್ರಾಮ ಪಂಚಾಯತ್ ಈಗ ಗೊರಗೋಡು ಸುತ್ತ ಮಳಲಿ ಕೆರೆಕೈ ಚರಂಡಿ ಸ್ವಚ್ಛತೆ ಮಾಡಿದ ಬಿಲ್ ಪಾವತಿ 39,800 ರೂಪಾಯಿ. ಸಲಗೇರಿ ಗ್ರಾಮದ ಮೇಲಿನಸಿಗೆ ನೈರ್ಮಲೀಕರಣ ಮಾಡಿದ ಬಾಬ್ತು 44,419 ರೂಪಾಯಿ. ಎಲ್ಲ ಯೋಜನೆಗಳ ಕಾಮಗಾರಿ ಕಟಾಯಿಸಿದ ಆದಾಯ ತೆರಿಗೆ ರಾಜ್ಯದ ಕಾರ್ಮಿಕರ ಗುತ್ತಿಗೆದಾರ ನಿಧಿ ತೆರಿಗೆ ಬಿಲ್ ಪಾವತಿ 27,819 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ಇಷ್ಟು 2024-25ನೇ ಸಾಲಿನಲ್ಲಿ ಅನುದಾನಗೊಂಡಿರುವಂತಹ ಕಾಮಗಾರಿಗಳ ಈ ಕಾಮಗಾರಿಗಳ ಹೊರಗೆ ಹಾಕಿ ಈ ಕಾಮಗಾರಿಗಳ ಬಗ್ಗೆ ಯಾವ್ದಾದ್ರು ಓದಿರೋ ವರ್ಕ್ ಬಗ್ಗೆ ಎಲ್ಲ ಕೇಳ್ಕೊಂಡ್ರಲ್ಲ, ಅದ್ರಲ್ಲಿ ಏನಾದ್ರು ಡೌಟ್ ಇದೆ ಯಾವ್ದಾದ್ರು ಕಡತ ನೋಡ್ಬೇಕಂದ್ರೆ ನಾವು ಕೊಡ್ತೀವಿ. ಜೋತೇನಿಲ್ಲ ಕೆಲಸ ಮಾಡಿದ್ದಾರೆ ಅದು ಆಯ್ಕೆ ಪಟ್ಟಿ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಅದಷ್ಟೇ. ಆಯ್ಕೆ ಗ್ರಾಮ ಪಂಚಾಯತ್ ಯಾವುದದ್ದು ಈ 15ನೇ ಅಂಕದ್ದು ಇದನ್ನ ಹೇಳಿ ಸರ್ ಯಾರು ಏನ್ ಮಾಡಿದ್ರು ಅಂತ ಪಂಚಾಯತಿ ಪಟ್ಟಿನ ಈ ಪಟ್ಟಿಗಳನ್ನ ಆಯ್ಕೆ ಯಾರು ಮಾಡಿದ್ರು ಹೇಳಿ. ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಗ್ರಾಮ ಸಭೆಯಲ್ಲಿ ಒಂದಿಷ್ಟು ಕಾಮಗಾರಿಗಳ ಹೆಸರು ಕೊಡ್ತಾರೆ, ಅದನ್ನ ಸಾಮಾನ್ಯ ಸಭೆಯಲ್ಲಿ ಫೈನಲೈಸ್ ಮಾಡ್ತೀವಿ. ಈ ಗ್ರಾಮ ಸಭೆ ಆಯ್ಕೆ ಪಟ್ಟಿ ಇದೆಯಾ ಇದು? ಸಾಮಾನ್ಯ ಗ್ರಾಮ ಸಭೆಯಲ್ಲಿ ಇರುವಂತವೇ ಸಾಮಾನ್ಯ ಸಭೆಗೆ ಬರ್ತವೆ. ಇದೆಯಾ ಇದು? ಅಷ್ಟು ಮಾಡಕ್ಕಾಗಲ್ಲ. ಜಾರಿ ಮಾಡಿದ್ರಾ ನೀವು? ಜಾರಿ ಮಾಡಿರ್ತಾರೆ. ಬಾರಿ ಬಿಡಿ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ಕೂಡ ಗ್ರಾಮ ಸಭೆಗೆ ನಾವು ನೋಡ್ತಾನು ಕೂಡ ಗ್ರಾಮ ಸಭೆ ನಡವಳಿಕೆ ನೋಡಿ ಮಾಡ್ತೀವಿ. ಅಂದ್ರೆ ಅದ್ರಲ್ಲಿ ಇರೋಷ್ಟು ವರ್ಕ್ ತಗೊಂಡಿರಲ್ಲ. ಗ್ರಾಮ ಸಭೆ ನಡವಳಿಕೆ ಇರೋದ್ರಲ್ಲಿ ಯಾವ ನೆಸೆಸಿಟಿ ಇರುತ್ತೆ ಕೆಲವೊಂದನ್ನ ಆಯ್ಕೆ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ನಾನು ಕೇಳಿದ ಪ್ರಶ್ನೆಗೆ ಒಪ್ಕೊಬಿಟ್ಟೆ. ವಿವರಣೆ ಅದಲ್ಲ, ಅದು ಸಂಬಂಧಿಸುವ ಅಲ್ಲ ಬಿಡಿ. ಆಗಿದೆ, ಕೆಲಸ ಆಗಿದೆ, ಇಂಪಾರ್ಟೆಂಟ್ ಕೆಲಸ ಆಗಿದೆ. ಮುಖ್ಯ ಏನು
ಮತ್ತೆ ಇದೆಯಾ ನಮ್ದೇನಿಲ್ಲ ಅವ್ರದ್ದು ಇನ್ನೇನಾದ್ರು ಬೇರೆ ಅಂದ್ರೆ ಅವ್ರು ಹೇಳ್ಬೇಕು. ಬೇರೆ ಆಯ್ತು. ಇಲ್ಲ ಅಂದ್ರೆ ಈಗ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಂಡದವರು ಕಳೆದ 4-5 ದಿನಗಳಿಂದ ಕಡತ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆಯನ್ನು ಮಾಡಿ ಒಂದು ವರದಿಯನ್ನ ಮಂಡನೆ ರೆಡಿ ಮಾಡಿದ್ದಾರೆ. ಆ ವರದಿಯನ್ನ ಸಭೆಗೆ ಮಂಡನೆ ಮಾಡ್ಬೇಕಂತೇಳಿ ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ದಿನಾಂಕ 18-12-2025ರಿಂದ 23-12-2025ರವರೆಗೆ ಮೇಲಿನ ಬೇಸಿಗೆ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 1-4-2024ರಿಂದ 31-3-2025ರ ಅವಧಿಯಲ್ಲಿ ಅನುಷ್ಠಾನಗೊಂಡ MGNREGA ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ಇತರ ಇಲಾಖೆ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ ಹಾಗೂ ಕಾಮಗಾರಿಗಳ ಭೌತಿಕ ಸ್ಥಳ ಪರಿಶೀಲನೆ ಹಾಗೂ ಕುಶಲ ಕೂಲಿಗಾರರ ಮನೆ ಭೇಟಿ ನಡೆಸಲಾಗಿರುತ್ತದೆ. ಹಾಗೂ 2020-21ರಿಂದ 2024-25ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಡಿಯಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳ ಪರಿಶೀಲನೆ ನಡೆಸಲಾಗಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದ ಉತ್ತಮಾಂಶಗಳು ಮತ್ತು ಲೋಪದೋಷಗಳ ವರದಿಯನ್ನು ಈ ಸಭೆಗೆ ಮಂಡಿಸಲಾಗುವುದು. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಉತ್ತಮಾಂಶಗಳು. ಯೋಜನೆಯ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿ ಕಡತಗಳು ಸೂಕ್ತ ದಾಖಲೆಗಳಿಗೆ ನಿರ್ವಹಿಸಲಾಗಿರುತ್ತದೆ. ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ವೈಯಕ್ತಿಕ ಫಲಾನುಭವಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಅಕುಶಲ ಕೂಲಿಗಾರರ ಮನೆ ಭೇಟಿ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಕೂಲಿ ಹಣವು ಜಮಾ ಆಗಿರುವುದು ಕಂಡುಬಂದಿರುತ್ತದೆ. ವಹಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಾಗಿರುತ್ತದೆ. ಕಾಮಗಾರಿ ಸ್ಥಳ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕಂಡುಬಂದಂತಹ ಲೋಪದೋಷಗಳು: ಬಸವೈ ಗ್ರಾಮದ ಸರ್ವೆ ನಂಬರ್ 58ರಲ್ಲಿ ಇಂಗೂಡಿ ನಿರ್ಮಾಣ ಕಾಮಗಾರಿ ಮತ್ತು ಮಣಸಟ್ಟೆ MPM ನೆಡತೋಪಿನಲ್ಲಿ ಇಂಗೂಡಿ ನಿರ್ಮಾಣ ಕಾಮಗಾರಿ ಮತ್ತು ಗೊರಗೋಡು ಗ್ರಾಮದ ತಲಕಟ್ಟಿನ ಕೆರೆಯ ಸಮಗ್ರ ಅಭಿವೃದ್ಧಿ ಕಾಮಗಾರಿ. ಸದರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ಸ್ಥಳ ಭೇಟಿ ಮಾಡಿದ ಸಂದರ್ಭದಲ್ಲಿ ಕಾಮಗಾರಿ ಮತ್ತು ಯೋಜನೆಗೆ ಸಂಬಂಧಪಟ್ಟ ನಾಮಫಲಕವು ಕಾಮಗಾರಿ ನಿರ್ವಹಿಸಿದ ಸ್ಥಳದಲ್ಲಿ ಇಲ್ಲದಿರುವುದು ಕಂಡುಬಂದಿರುತ್ತದೆ. ಆಕ್ಷೇಪಣೆ ಪ್ರಕರಣಗಳು: ಬಸವೈ ಗ್ರಾಮದ ಬಂಗಾರಮ್ಮ ವೀರಭದ್ರ ರವರ ವೈಯಕ್ತಿಕ ಫಲಾನುಭವಿಯ ಗೊಬ್ಬರಗುಂಡಿ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕೂಲಿ ಮೊತ್ತ 19,195 ರು ಪಾವತಿಸಿದ್ದು, ಕಾಮಗಾರಿ ಕಡತದಲ್ಲಿ ಫಲಾನುಭವಿಯನ್ನು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಲಾಗಿದೆ ಎಂದು ಕಾಮಗಾರಿ ಕಡತದಲ್ಲಿ ವೈಯಕ್ತಿಕ ದಾಖಲಾತಿ ನಿರ್ವಹಿಸಬೇಕಾಗಿದ್ದು, ಸದರಿ ಕಡತದಲ್ಲಿ ಯಾವುದೇ ವೈಯಕ್ತಿಕ ದಾಖಲಾತಿ ನಿರ್ವಹಿಸದ ಕಾರಣ ಕೂಲಿ ಮೊತ್ತ 19,195 ರುಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ತೋಟಗಾರಿಕೆ ಇಲಾಖೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಪ್ರಕರಣ: ಗುಡ್ಡೆಕೊಪ್ಪ ಗ್ರಾಮದ ಮೂಕಾಂಬಿಕಾ ದೇವಪ್ಪ MP ಇವರ ಜಮೀನು ಸರ್ವೆ ನಂಬರ್ 45ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿ ಸಂದರ್ಭದಲ್ಲಿ ಮಾಡಿರುವ ಅಡಿಕೆ ಗಿಡಗಳು ಪೂರ್ಣ ಪ್ರಮಾಣದಲ್ಲಿ ನಶಿಸಿ ಹೋಗಿರುತ್ತವೆ. ಆದ್ದರಿಂದ ಸದರಿ ಕಾಮಗಾರಿಗೆ ವಹಿಸಿದ ಕೂಲಿ ಮೊತ್ತ 38,390 ರುಗಳನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ಕೃಷಿ ಇಲಾಖೆಯ ಕಾಮಗಾರಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಪ್ರಕರಣ: ಬಸವೈ ಗ್ರಾಮದ ಸರ್ವೆ ನಂಬರ್ 8ರಿಂದ 6ರವರೆಗೆ ಮಂಜುನಾಥ ಕೊಲ್ಲನಾಯ್ಕ ಇವರ ಜಮೀನಿನ ಪಕ್ಕದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ ಮತ್ತು ದಂಡೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತದಲ್ಲಿ ಕಾಮಗಾರಿಗೆ ಸಂಬಂಧಿಸಿದ ಛಾಯಾಚಿತ್ರಗಳು, ಕಾಮಗಾರಿಯ ನಿರ್ವಹಣೆಯ ಪೂರ್ವ ಹಂತದ ಛಾಯಾಚಿತ್ರ, ಕಾಮಗಾರಿ ನಿರ್ವಹಣೆಯ ಹಂತದ ಛಾಯಾಚಿತ್ರ ಹಾಗೂ ಕಾಮಗಾರಿ ಪೂರ್ಣಗೊಂಡಿರುವ ಛಾಯಾಚಿತ್ರಗಳಲ್ಲಿ ಹಾಗೂ ಕಾಮಗಾರಿ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಂತಹ ಕಾಮಗಾರಿಗಳು ಸಹ ಅದೇ ರೀತಿಯಾಗಿದ್ದು, ಕಾಮಗಾರಿ ನಡೆದಿರುವ ಬಗ್ಗೆ ಯಾವುದೇ ಸ್ಪಷ್ಟ ಚಿತ್ರಣ ಕಂಡು ಬಂದಿರದ ಕಾರಣ ಈ ಕಾಮಗಾರಿಗೆ ವಹಿಸಿರ್ತಕ್ಕಂಥ ಮೊತ್ತವನ್ನು ಆಕ್ಷೇಪಣೆ ಗುರುತಿಸಲಾಗಿರುತ್ತದೆ. ವಸೂಲಾತಿ ಪ್ರಕರಣ: ಮೇಲಿನ ಬೇಸಿಗೆ ಗ್ರಾಮದ ಜಯನಗರ ಸರ್ಕಾರಿ ಪ್ರೌಢಶಾಲೆ ಪಕ್ಕದ ಆಟದ ಮೈದಾನದಲ್ಲಿ ಕಬಡ್ಡಿ ಮತ್ತು ವಾಲಿಬಾಲ್ ಅಂಕಣ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ರಾಜಧನ ಬಾಕ್ಸು ಮರಳಿಗೆ ಸಂಬಂಧಿಸಿದಂತೆ 10 ಕ್ಯೂಬಿಕ್ ಮೀಟರ್ಗೆ 138 ರುಗಳಂತೆ 10.43 ಕ್ಯೂಬಿಕ್ ಮೀಟರ್ಗೆ 1,436 ರುಗಳು, ಜಲ್ಲಿ 4.9 ಕ್ಯೂಬಿಕ್ ಮೀಟರ್ಗೆ 618 ರು, ಬ್ರಿಕ್ಸ್ 7.6 ಕ್ಯೂಬಿಕ್ ಮೀಟರ್ಗೆ 684 ರು, ಗ್ರಾವೆಲ್ 69 ಕ್ಯೂಬಿಕ್ ಮೀಟರ್ಗೆ 60 ರುಗಳಂತೆ 4,152 ರುಗಳನ್ನು ಸರ್ಕಾರದ ನಿಗದಿತ ಖಾತೆಗೆ ರಾಜಧನ ಪಾವತಿ ಮಾಡದೆ ಗುತ್ತಿಗೆದಾರರಿಗೆ ಪಾವತಿ ಮಾಡಿರುವ ಒಟ್ಟು ಮೊತ್ತ 6,890 ರುಗಳನ್ನು ವಸೂಲಾತಿ ಸೂಚಿಸಲಾಗಿರುತ್ತದೆ. 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮಾಂಶಗಳು:
ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ಮಂಜೂರಾತಿ ಸಂಖ್ಯೆ ದಾಖಲಾಗಿರುತ್ತದೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರ ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳನ್ನು ನಿರ್ವಹಿಸಿದ್ದು ಬಿಲ್ನಲ್ಲಿ ಪಿಡಿಒ ಅಧ್ಯಕ್ಷರು ಮತ್ತು ತಾಂತ್ರಿಕ ಅಭಿಯಂತರರ ದೃಢೀಕರಣವಿರುತ್ತದೆ. ಕಾಮಗಾರಿ ಕಡತದಲ್ಲಿ ಮುಕ್ತಾಯ ವರದಿಯನ್ನು ನಿರ್ವಹಿಸಿರುತ್ತಾರೆ. ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿದ್ದು ಕಂಡುಬಂದಿರುತ್ತದೆ. ವಸೂಲಾತಿ ಪ್ರಕರಣ ಗ್ರಾಮ ಪಂಚಾಯಿತಿ ಮತಗಟ್ಟೆಗಳಿಗೆ PS ನಂಬರ್ ಬರೆದ ಬಾಕ್ತು ಮತ್ತು ಶೌಚಾಲಯಕ್ಕೆ ಬಣ್ಣ ಬಳಿದ ಬಾಕ್ತು ಗಣಿ ಆರ್ಟ್ಸ್ ಇವರಿಗೆ ದಿನಾಂಕ 23/5/2024ರಂದು ಬಿಲ್ ಸಂಖ್ಯೆ 369ರಲ್ಲಿ 5200 ರು ಹಾಗೂ ದಿನಾಂಕ 13/6/2024ರಂದು ಬಿಲ್ ಸಂಖ್ಯೆ 312ರಲ್ಲಿ 3500 ಒಟ್ಟು 8700 ರು ಬಿಲ್ ನಿರ್ವಹಿಸಿ ಈ ಗ್ರಾಮ ಸ್ವರಾಜ್ನಲ್ಲಿ ದಿನಾಂಕ 23/7/2024ರಂದು 8800 ಪಾವತಿ ಮಾಡಲಾಗಿರುತ್ತದೆ. ಸದರಿ ಬಿಲ್ ನಿರ್ವಹಣೆಗಿಂತ 100 ರು ಹೆಚ್ಚುವರಿಯಾಗಿ ಪಾವತಿ ಮಾಡಿರುವ ಮೊತ್ತವನ್ನು ವಸೂಲಾತಿಗೆ ಸೂಚಿಸಲಾಗಿರುತ್ತದೆ. ತಾಲೂಕು ಪಂಚಾಯತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಲೋಪದೋಷಗಳು ಮೇಲಿನ ಬೇಸಿಗೆ ಗ್ರಾಮ ಪಂಚಾಯತಿ ಮೇಲಿನ ಬೇಸಿಗೆ SC ಪಾಂಡು ಶೇಖರಪ್ಪ ಇತರ ಕಾಲೋನಿಯಲ್ಲಿ ಹೈಮಾಸ್ಕ್ ಬೀದಿ ದೀಪ ಅಳವಡಿಕೆ. ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸ್ಥಳ ಭೇಟಿ ಮಾಡಿದ ಸಂದರ್ಭದಲ್ಲಿ ಹೈಮಾಸ್ಕ್ ಬೀದಿ ದೀಪಗಳು ಇಲ್ಲದೆ ಬೀದಿ ದೀಪದ ಕಂಬ ಮಾತ್ರವಿದ್ದು ಸ್ಥಳೀಯರನ್ನು ವಿಚಾರಿಸಿದಾಗ ರಸ್ತೆ ಕಾಮಗಾರಿ ನಿರ್ವಹಣೆಯ ಸಮಯದಲ್ಲಿ ಬೀದಿ ದೀಪವನ್ನು ತೆರವುಗೊಳಿಸಿ ಬದಲಿ ಪ್ರದೇಶದಲ್ಲಿ ಬಳಸಿರುವುದಾಗಿ ಸ್ಥಳ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ಇದಿಷ್ಟು 2025-26 ಸಾಲಿನ ಸಾಮಾಜಿಕ ಪರಿಶೋಧನೆ ವರದಿಯಾಗಿರುತ್ತೆ. ವರದಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದ. ನೀವು ತಾಲೂಕು ಪಂಚಾಯತ್ ನಮ್ಮನ್ನು ಕೇಳೋದಿಲ್ಲ, ಮಾಡೋದಿಲ್ಲ. ಅವ್ರು ಬೆಳಿಗ್ಗೆ ಇಷ್ಟಕ್ಕೆ ಬಂದವ್ರು ಇಟ್ಕೊಳ್ತಾರೆ, ಇಷ್ಟಕ್ಕೆ ಬಂದವ್ರು ಮಾಡ್ತಾರೆ, ಹೋಗ್ತಾರೆ. ನಮಗೆ ಅಬ್ಜೆಕ್ಷನ್ ಮಾಡಿದ್ರೆ ಉತ್ತರ ಹೇಳೋದು ಯಾರಿಗೆ? ಅಬ್ಜೆಕ್ಷನ್ ಮಾಡಿದ್ರೆ ಸಂಬಂಧಪಟ್ಟ ಇದಕ್ಕೆ ರೈತರು ನೋಡಲ್ಲ. ನಮಗೆ ಆ ದುಡ್ಡನ್ನು ಕೂಡ ನಮಗೆ ಹೇಳೋದಿಲ್ಲ, ಕೆಲಸ ಮಾಡಿಲ್ಲ, ಏನಿಲ್ಲ. ಅವ್ರು ಮಾಡಿದ ಅವ್ರು ಯಾರಿಗೆ ಕೊಡ್ತಾರೆ, ಯಾರು ಬಿಲ್ ಮಾಡ್ತಾರೆ, ಹೋಗ್ತಾರೆ. ನಮ್ಗೆ ನೋಡೋಕ್ಕೂ ಹೋಗಲ್ಲ ನಾವು. ತಾಲೂಕ್ ಪಂಚಾಯತಿ ಮಾನದಂಡ ಹೇಗೆ ಕೇಳಿ ಅವ್ರು ರೂರಲ್ ಆಫೀಸರ್ ಆಯ್ಕೆಯ ಮಾನದಂಡ ಹೇಗೆ ಹೇಳಿ ನಮ್ಗೆ ಗೊತ್ತೇ ಇರಲ್ಲ. ಮೇಡಮ್, ಈ 15ನೇ ಹಣಕಾಸಿನ ಫಲಾನುಭವಿಗಳ ಅಥವಾ ಕಾಮಗಾರಿಯ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡಿಬೇಕು? ಒಂದು ಸುತ್ತೋಲೆ ಇದೆ. ಈಗ ತಾಲೂಕ್ ಪಂಚಾಯತಿ ಈ ಕಾಮಗಾರಿ ಮಾಡಿದೆ, ಇದನ್ನ ಆಯ್ಕೆ ಮಾಡಿದವರು ಯಾರು? ಏನು ಪ್ರೊಸೀಜರ್ ಇದೆ ಅಂದ್ರೆ, ಈಗ ತಾಲೂಕ್ ಪಂಚಾಯತಿ ಬಾಡಿ ಇದ್ರೆ ಅಲ್ಲಿ ಆಯ್ಕೆ ಮಾಡ್ತಾರೆ. ಆದ್ರೆ ಆಯ್ಕೆ ಮಾಡ್ಬೇಕಾದ್ರೆ ಈ ಪ್ರೊಸೀಜರ್ ಪ್ರಕಾರ ಹೋಗೋದ್ರಲ್ಲಿ ಗ್ರಾಮ ಪಂಚಾಯತಿ ಏನು ಪ್ಲಾನಿಂಗ್ ಮಾಡಿರ್ತಾರೆ, ಒಂದು ಕೈಪಿಡಿ ಇದೆ, ಆ ಪ್ಲಾನಿಂಗ್ ತಗೋಬೇಕು ತಾನೆ. ಗ್ರಾಮ ಸಭೆಯಲ್ಲಿ ಆಯ್ಕೆಯಾಗಿ ಇರ್ತಕ್ಕಂಥ ಕಾಮಗಾರಿಗಳನ್ನೇ ಅವ್ರು ತಗೋಬೇಕು. ಆದ್ರೆ ಆ ಪಟ್ಟಿಗೆ ವ್ಯತ್ಯಾಸ ಇದೆಯಲ್ಲ, ಅದಕ್ಕೆ ಏನ್ ಮಾಡ್ತೀವಿ? ತಗೋಬೇಕು. ಆಮೇಲೆ ಆ ಗ್ರಾಮ ಪಂಚಾಯತಿ ತಿಳಿಸ್ಬೇಕು ಕೆಲಸ ಮಾಡ್ಬೇಕಂದ್ರೆ. ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ಏನು ಕ್ರಿಯಾಯೋಜನೆ ಅಪ್ರೂವಲ್ ಆಗುತ್ತಲ್ಲ, ಆ ಒಂದು ಕಾಪಿನ ಅಂದ್ರೆ ಮಂಡಿಸ್ಬೇಕು ಅಂತ ಹೇಳಿ ಮಂಡಿಸಿದೇರಿ ಅಂತೇಳಿ ಬರ್ಕೊಂಡಿರ್ತಾರೆ ನೋಡಿ. ನಾವು ಹೋದ್ಮೇಲೆ ಇಲ್ಲಿ ಬುಕ್ ಶೇಟ್ ನಾವು ಇಲ್ಲಿ ಓದ್ ಹೇಳೋದು ಯಾರು ಯಾರಿಗೆ ಕೇಳೋದಿಲ್ಲ, ಹೇಳೋದಿಲ್ಲ. ಗೊತ್ತೇ ಇರೋದಿಲ್ಲ ಯಾರಿಗೆ ಕೊಟ್ಟರೆ ಏನಾಗುತ್ತೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ಕಾಮಗಾರಿ ಆಗಿರೋದ್ರಿಂದ ನಿಮಗೆ ಗೊತ್ತಿರ್ತದೆ, ನೀವೇ ಫಲಾನುಭವಿ ಆಗಿರ್ತೀರ. ಹಾಗೆ ನಾವು ವಿಲೇಜ್ ಸೋಷಿಯಲೈಸ್ ಮಾಡ್ತೀವಿ, ನಾವು ತಾಲೂಕಲ್ಲಿ ಸೋಷಿಯಲೈಸ್ ಮಾಡೋದು ನಿಮಗೆ ಅಲ್ಲ. ಸರಿ ಒಪ್ಪಿದ್ದೀನಲ್ಲ, ಆದ್ರೆ ಆ ಪ್ರಕ್ರಿಯೆ ಆಗಿರೋದು ನಮ್ಗೆ ಗೊತ್ತಿರಲ್ಲ, ಕೆಲಸ ಆಗಿರೋದು ಗೊತ್ತಿರಲ್ಲ, ನಾವು ನೋಡೋಕ್ಕೂ ಹೋಗಿರಲ್ಲ, ನಮ್ ಗಮನಕ್ಕೆ ಬಂದಿರಲ್ಲ. ಟೋಟಲಿ ನಮ್ಗೆ ಅದು ಯಾವುದು ಅದ್ರ ಬಗ್ಗೆ ನೋಡ್ರಿ. ಈಗ NRETಗೆ ಆಡಿಟ್ ಲೆಕ್ಕ ಪರಿಶೋಧನೆ ಮಾಡ್ತಿದ್ದೀರಿ. ಈಗ ಹಂಗೆ ತಾಲೂಕ್ ಪಂಚಾಯತಿದು ಜಿಲ್ಲಾ ಪಂಚಾಯತಿ ಅನುದಾನ ಇಲ್ಲಿ ಕಾಮಗಾರಿ ನಡೀತದೆ, ಹೇಳೋದಿಲ್ಲ ಕೇಳೋದಿಲ್ಲ. MLA ಅನುದಾನ ನಡೀತದೆ, ಅದು ಕೇಳೋದಿಲ್ಲ. ಈ 370 ರೂಪಾಯಿ ಕೊಟ್ಕೊಂಡು ಎಷ್ಟು ಕತೆ ಮಾಡ್ತೀರಿ? ರಸ್ತೆ ಹೋಗಕ್ಕೆ ಮಾಡಿದ್ದನ್ನ ಮಳೆ ತೊಳ್ಕೊಂಡು ಹೋಗಿರುತ್ತೆ. ಈಗ ನೀವು ಆಡಿಟ್ ಮಾಡಿದ್ರು, ಏನ್ ಆಡಿಟ್ ಮಾಡಿರಿ ನೀವು? ಆಯ್ತು ಸರ್, ಈಗ 1 ವರ್ಷದ ಹಿಂದೆ ಕೆಲಸ ಮಾಡಿದ್ದೀನಿ ಈ ರಸ್ತೆನ. ನಾವೆಲ್ಲ ಮಾಡಿದ್ದೀವಿ. ಈಗ ಇದೆಯಾ ಅದು ಕೆಲಸ? ಇಲ್ಲ. ನೀವ್ ಹೆಂಗ್ ಆಡಿಟ್ ಮಾಡ್ತೀರಿ? ಅದರಲ್ಲಿ ಸಮಸ್ಯೆ ಅಲ್ವಾ? ಮಾಡ್ಬೇಕಾಗಿಲ್ಲ. ಯಾವ್ದೇ ಲೆಕ್ಕ ಕೆಲಸ ಹೌದು. ರೋಡ್ ತೊಳ್ಕೊಂಡೋಗಿರ್ತಾರೆ. ನೀವೇನು
ಈ ನಿರ್ಣಯ ಸರಿ ಇಲ್ಲ ಇದು. ಅಲ್ವಾ ನಮ್ಗೆ ಹೋಗ್ಲಿ ಅಧ್ಯಕ್ಷರು ಗಮನಕ್ಕೆ ತಗೊಂಡು ಕೆಲಸ ತೋರಿಸಿ ಮಾಡಿದ್ರು ನಾವು ಉತ್ತರ ಕೊಡ್ಬೋದು. ನಮ್ಗೆ ಎಂಥದ್ದು ಗೊತ್ತಿಲ್ಲ ಎಂಥದ್ದು ಈಗ ನಂದು ಅದೇ ಒಂದು ನಿಮಿಷ ಸರ್ ನೀವು ಹೇಳೋದು ಈಗ ನೀವು ಕಾಮಗಾರಿಗಳು ಅಲ್ಲ ಅದು ಎಲ್ಲ ಸಾಮಾನ್ಯ ಪ್ರಜೆಗೆ ಇದೆ. ಅಧ್ಯಕ್ಷರೇ ಮಾಡ್ಬೇಕಂತೇನಿಲ್ಲ. ಆದ್ರೆ ಕನಿಷ್ಠ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಗಮನದಲ್ಲಾದ್ರೂ ತಲೆಯಲ್ಲಾದ್ರೂ ಇರ್ಬೇಕು. ಯಾವ್ದು ಇಲ್ಲಿಂದ ಇಲಾಖೆ ಕೆಲಸ ಇಲ್ಲಿ ನಡೀತಾವೆ ಅನ್ನೋದು ಕೇಳಿ ಕೂಡ ಉತ್ತರ ಕೊಡಕ್ ಇರ್ಬೇಕು. ಅವನು ಉತ್ತರ ಕೊಡೋದು ಕೆಲಸ ಮಾಡೋದು ಅವನು ಆದ್ರೆ ಹೆಂಗಾಗುತ್ತೆ? ಇಲ್ಲ ನಮ್ಗೆ ಗೊತ್ತೇ ಇವತ್ತು ನೀವು ಹೇಳ್ಬೇಕಾದ್ರೆ ಕಾಡಂದು ಬೋಡಂದು ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಗೊತ್ತೇ ಇಲ್ಲ ಅದು. ಸರಿ ಸರ್, ಈ ನಾನು ಅಲ್ಲಲ್ಲ ನೋಡ್ರಿ ಕೆಲಸ ಆಗಿಲ್ಲ ಅಂತ ಆಯ್ಕೆ ಮಾಡೋದು ಸಾರ್ವಜನಿಕ ಗಮನಕ್ಕೆ ಬರ್ಲಿಲ್ಲ ಅನ್ನೋದನ್ನ ಹೇಳೋದು ನಾವು. ಅರ್ಥ ಆಯ್ತಾ ಸರ್? ಈಗ ಕೆಲಸ ಆಗಿಲ್ಲ, ಕೆಲಸ ಕಳಪೆ ಆಗಿದೆ ಹೇಳ್ತಾ ಇಲ್ಲ. ನಿಮ್ಮ GST ನಿಮ್ಮ ಇದು ಎಲ್ಲ ಕಳ್ಕೊಂಡು ಹೋಗಿದ್ರೆ ಅವ ಏನ್ ಕೆಲಸ ಮಾಡಿಲ್ಲ ಅಂತ ನಮ್ದು ಆಂದೋಲನ ಇರುತ್ತೆ. ಅದು ಸರಿಯಾಗಿ ಕೆಲಸ ಮಾಡಿರ್ತಾನೆ ಪಾಪ, ಸುಮ್ಮನೆ ಹೇಳಕ್ ಬೇಡ. ಈ ಆಯ್ಕೆ ಫಲಾನುಭವಿ ಆಯ್ಕೆ ಇದೆಯಲ್ಲ, ಇದು ಮತ್ತೆ ಆಡಿಟ್ ನೀವು ವರ್ಷಕ್ಕೊಂದ್ಸರಿ ಮಾಡ್ತೀರಲ್ಲ, ಲೆಕ್ಕ ಪರಿಶೋಧನೆ ಮಾಡಿ. ಓಕೆ, ವರ್ಕ್ ಪರಿಶೋಧನೆ ಮಾಡಕ್ಕೆ ಅಲ್ಲಿ ಇರಲ್ಲ. ಒಂದು ವರ್ಷಕ್ಕೊಂದು ರಸ್ತೆ ಮಾಡಿ ತೊಳ್ಕೋಗುತ್ತೆ. ಮಳೆಗಾಲ ಕೈಗೆ ಕೆಲಸ ಮುಗಿತರುತ್ತೆ, ಇವತ್ತು ಮುಗಿತು, ಇನ್ನೊಂದು ವಾರದಲ್ಲಿ ಬಂದು ರಸ್ತೆ ಆಗಿದೆ, ಆಳ ಉದ್ದ ಆಗಲ್ಲ ಎಲ್ಲ ಹಾಕೊಂಡು ಹೋಗ್ಬಿಡಿ. ಆವಾಗ ನಿಮ್ಮ ನ್ಯಾಯದ ಈ ಸುಮ್ಮನೆ 370 ಕೊಟ್ಕೊಂಡು ಪದೇ ಪದೇ ಹಿಂಸೆ ಕೊಡ್ಬೇಡಿ ಜನರಿಗೆ. ನೀವು ಕೊಡ್ದಿದ್ದು ನೋಡಿ, ಕೊಡ್ದಿದ್ದಂಗೆ ಮಾಡಿದ್ದೀರಿ ಬಿಡಿ, ಅದು ಹೇಳೋದು. ಅದು ಹಿಂಸೆ ಕೊಡ್ಬೇಡಿ. ಎಂತ ಯಾರೋ 30,000 ರೂಪಾಯಿ ಸಂಬಳ, ಇವ್ರ ಮೇಲೆ ಒಂದು ರಿಕವರಿ ಬರ್ತಿರ್ತೀರಿ. ಅವನ್ 20,000 ರೂಪಾಯಿ ಸಂಬಳ, ಯಾರೋ ಇಂಜಿನಿಯರ್, ಅವನ ಮೇಲೆ ದುಡ್ಡು ಕಟ್ತೀನಿ ಅಂತ ಅವನು ವರ್ಷಿಡೀ ರಸ್ತೆ ಕಾಯ್ಕೊಂಡ್ಬರುತ್ತೆ ಕಾಯ್ಕೊಂಡು. ಅಲ್ಲ ಹೇಳಿದ್ ನಾನು ಹೋದ್ಸರಿ ಮೀಟಿಂಗ್ ಹೇಳಿದೆ, ಆಯ್ಕೆ ಮಾಡ್ತಿರಲ್ಲ ಅದಕ್ಕೆ ಗ್ರಾಮ ಸಭೆಯಲ್ಲೇ ನಡವಳಿ ಮಾಡಿ ಅದು ನಡವಳಿಗೆ ಬರ್ಸಿ ಅದನ್ನು ಎಷ್ಟು ಅನುಸಾರ ಮಾಡಬೇಕು. ಆಯ್ಬಿಡಿ, ಮುಂದಿನ ಟಿಕೆಟ್ ಅದು ಇವತ್ತಿಗೂ ಈಗೇನಾಗಿದೆ ಕಮಿಟಿ ಮಾಡಿದರೆ ಆ ಕಮಿಟಿಯವರು ಅದನ್ನ ಇದು ಮಾಡ್ತಾರೆ. ಯಾರು ಅವ್ರು ಮಾಡಂಗಿಲ್ಲ ಸರ್, ಇವಾಗ ಹೇಳ್ಬೇಡಿ. ಅವ್ರು ಯಾರಿಗೂ ಅಧಿಕಾರ ಇಲ್ಲ. ನೋಡ್ರಿ, ಇದನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಯ್ಕೆ ಆಗೋದು ಅಂತಾದ್ರೆ ಇನ್ನೊಂದು 2 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಹತ್ರ ಕೇಳಿ ಉತ್ತರ ಕೊಡ್ಬೋದು. ಸುಮ್ಮನೆ ಚರ್ಚೆ ಮಾಡಿ ಕಮಿಟಿ ಈಗ ಎಲ್ಲ ಗೊತ್ತಾ? ಸುಮ್ಮನೆ ಯಾರು ಯಾವ್ದು ಕೇಳೋದು ಅವ್ರಿಗೆ ಏನ್ ಗೊತ್ತು? ಅವರು ಮಾಡಿರೋದವರು ಅಲ್ಲ, ಏನು ಮಾಡಕ್ ಬರಲ್ಲ ಅಷ್ಟೇ. ಅದು ಇದು ಮಾಡಿ ಕೆಲಸ ಆಗಿದೆ ಸರ್ ಅಷ್ಟೇ, ನಿಮ್ಗೆ ಅಬ್ಜೆಕ್ಷನ್ ಇಲ್ಲ. ಅಬ್ಜೆಕ್ಷನ್ ಇಲ್ಲ ಅಂತ ಬರೀ ಮತ್ತೆ ಇಲ್ಲ. ಅವೆಲ್ಲ ಏನ್ ಗೊತ್ತಾ? ಒಟ್ಟು ಸರ್ ಮತ್ತೆ ಯಾವ್ದು ಅಬ್ಜೆಕ್ಷನ್ ಇದೆ? ವರ್ಕ್ ಯಾವ್ದು ರಿಕವರಿ ಇದೆ? ಯಾವ್ದು ಅವ್ರದ್ದು ಯಾವುದಿಲ್ಲ. ಅದೇ ಒಂದು ಹೇಳಿದ್ರಲ್ಲ, ಸ್ಟ್ರೀಟ್ ಲೈಟ್ ಒಂದು ರಸ್ತೆ ಅಗಲೀಕರಣದಲ್ಲಿ ಅದನ್ನ ಒಂದು ಮತ್ತೆ ಯಾವ್ದೇನು ಇರಲಿಲ್ಲ. ಪಂಚಾಯತ್ ಎಲ್ಲ ಚೆನ್ನಾಗಿದೆ, ಒಂದು ಎಲ್ಲ ಕರೆಕ್ಟ್ ಇದೆ. ಹೌದಾ? ಮತ್ತೆ ಸರ್ ಈ ಒಂದು ಸಭೆನ ನಮ್ಮ ಗ್ರಾಮ ಪಂಚಾಯತ್ ಎಲ್ಲರಿಗೂ ನಮಸ್ಕಾರ. ವೇದಿಕೆ ನೋಡಲ್ ಅಧಿಕಾರಿ ಮೇಡಮ್ಗೆ ಧನ್ಯವಾದಗಳು. ವಿನಾಯಕ್ ಅವರಿಗೂ, ಸೋಷಿಯಲ್ ನಾಗೇಶ್ ಅವರು, ಮತ್ತೆ ಅವರ ತಂಡ ಪೂರ್ತಿ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಯಾವುದು ರಿಕವರಿ ಇಲ್ಲದಂಗೆ ಒಂದು ಸೋಷಿಯಲ್ ಆಗಿದೆ ಇವತ್ತು. ಅದು ತುಂಬಾ ಖುಷಿ ಅಂತ ಇದು. ಹಿಂಗೆ ಇನ್ನು ಮುಂದೆ ಕೂಡ ಕಾಮಗಾರಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇದ್ದವನ್ನ ಅಡ್ಜಸ್ಟ್ ಮಾಡಿ ಹಿಂಗೆ ಸೋಷಿಯಲ್ ಆಡಿಷನ್ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ನಮ್ಗಲ್ಲ, ಜನಕ್ಕೆ. ಯಾಕಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ, ಅವು ಇಲ್ಲದೆ ಇರಲ್ಲ. ಅದನ್ನ ರಿಕವರಿಗೆ ಬರೆದ್ರೆ ಪಂಚಾಯತಿಯಲ್ಲಿ ಈಗ ಅವ್ರು ಹೇಳ್ದಂಗೆ ಯಾರೋ PDO ಕಟ್ಟಕ್ಕಾಗಲ್ಲ, ಅಧ್ಯಕ್ಷರು ಕಟ್ಟಕ್ಕಾಗಲ್ಲ ದುಡ್ಡನ್ನ.
ಹಂಗಾಗಿ ಚೆನ್ನಾಗಿ ಆಗಿದೆ. ಇನ್ನು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ. ಕಾಮಗಾರಿಗಳಂತೂ NRG ಕಾಮಗಾರಿಗಳು ಇನ್ನು ಕಡಿತಗೊಳಿಸ್ತಾ ಪೂರ್ಣ ಹೋಗ್ಬಿಟ್ಟಿದೆ. NRG ಕಾಮಗಾರಿಗಳು ಮಾಡಕ್ಕೆ ಉಳ್ಕೊಂಡಿಲ್ಲ. ಯಾಕಂದ್ರೆ ಒಂದು ದಿನಕ್ಕೆ 3 ಸಲ ಕಣ್ಣು ಪಡೆಯದಂತೆ, ಕೈ ಬಿಟ್ಕೊಡದಂತೆ ಇವೆಲ್ಲ ಕತೆ ಒಳಗೆಲ್ಲ ಹೋಯ್ತು. ಯಾವ ಕಾಮಗಾರಿಗೆ ಮಾಡಕ್ಕಾಗಲ್ಲ. ಒಟ್ಟು ಇಲ್ಲಿವರೆಗೂ ಮಾಡಿರೋ ಅಂತ ಕಾಮಗಾರಿಗಳ ಬಗ್ಗೆ ಖುಷಿ ಪಡ್ಕೊಳ್ಳೋದು. ಯಾಕಂದ್ರೆ ನಮ್ಮ ಅವಧಿಯಲ್ಲಿ 2015 ಇಲ್ಲಿವರೆಗೂ ನಾವು ಸಾಮಾನ್ಯ ಒಂದು 1000 ಇರ್ಬೋದು, ಹೆಚ್ಚು ಕಮ್ಮಿ ಬಾವಿಗಳು ಕೊಟ್ಟಿದ್ದೀವಿ. 1000 ಬಾವಿಗಳು ಎಲ್ಲ ಯಶಸ್ವಿಯಾಗಿ ನೀರು ಕುಡಿತಾ ಇದ್ದಾರೆ. ತುಂಬಾ ಖುಷಿಯಾಗಿ ನಾವು ಕೂಡ ಬಾವಿಗಳು ಕೊಟ್ಟಿದ್ದೀವಿ ಅಂತ ತುಂಬಾ ಸಂತೋಷಿಸಿದ್ದೀವಿ. ಯಾಕಂದ್ರೆ ಈಗ ಜಲಜೀವನ ಇದನ್ನ ಮಾಡಿ ಒಬ್ರಿಗೂ ನೀರು ಹೋಗ್ತಾ ಇಲ್ಲ. ಸುಮ್ಮನೆ ಪೈಪ್ ಇದೆ, ಅವ್ರ ಮನೆ ಬಾಗಿ ನಲ್ಲಿ ಇದೆ ಅಷ್ಟೇ. ಹಂಗಾಗಿ ಅದೊಂದು ಕಾನ್ಸೆಪ್ಟ್ ಸರಿ ಇಲ್ಲ. ಆದ್ರೆ ಏನ್ ಮಾಡಕ್ಕಾಗಲ್ಲ, ನಾವು ಮೇಲೆ ನಮ್ಗಿಂತ ಮೇಲೆ ಯಾರು ಆದೇಶ ಮಾಡಿರ್ತಾರೋ ಅದನ್ನು ಪಾಲನೆ ಮಾಡ್ಲೇಬೇಕಾಗತ್ತೆ, ನಾವು ಒಪ್ಪಿಕೊಳ್ಳೇಬೇಕಾಗತ್ತೆ. ಅದು ಇನ್ನು ನೆಕ್ಸ್ಟ್ ಇನ್ನೊಂದು 25 ವರ್ಷಕ್ಕೆ ಸರಿ ಇಲ್ಲ ಅಂತ ನೆಕ್ಸ್ಟ್ ಅದೊಂದು ಮತ್ತೊಂದು ಪ್ರಾಜೆಕ್ಟ್ ಮಾಡ್ಬೋದು. ಹಂಗಾಗಿ ಏನು ಮಾಡಕ್ಕಾಗಲ್ಲ. ನಾವೆಲ್ಲದಕ್ಕೂ ಅನುಗುಣವಾಗಿ ಒಪ್ಕೊಂಡು ಜೀವನ ಮಾಡಬೇಕಾಗಿದೆ. ಹಂಗಾಗಿ ಸೋಷಿಯಲ್ ಆಡಿಟ್ನವರಿಗೂ ಮತ್ತೆ ನೋಡಲ್ ಅಧಿಕಾರಿಯವರಿಗೂ ಟೋಟಲಿ ಎಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಒಳ್ಳೆ ಚಂದವಾಗಿ ಸೋಷಿಯಲ್ ಆಡಿಟ್ ಮುಗಿದಿದೆ. ಯಾವುದೇ ಗಲಭೆ ಇಲ್ಲ, ಮತ್ತೊಂದಿಲ್ಲ. ಅಂದ್ರೆ ಇಲ್ಲಿ ಏನೂ ಇಲ್ಲ, ಗಲಭೆ ಇರೋಂಥ ವ್ಯವಸ್ಥೆ ಇಲ್ಲ, ಯಾವುದಕ್ಕೂ ಇಲ್ಲ ಅಂತದ್ದು ನಮ್ಮಲ್ಲಿ ಯಾವುದನ್ನು ಪಡೆಯಿಲ್ಲ. ನಮ್ಮ ಗಮನಕ್ಕೆ ಬಂದಿದ್ದವು ಎಷ್ಟೋ ಆಗಿದ್ದಾವೆ, ಆಗ್ಲಿ ಹೋಗಿ ಬಿಡಿ. ಆದ್ರೆ ಕೂಡ ಅಧ್ಯಕ್ಷ ಗಮನಕ್ಕಾರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇದ್ರೆ ಹೇಳೋರು ಹೇಳ್ಬೇಕು, ಇಂಥ ಕಾಮಗಾರಿ ನಡೀತಾ ಇದೆ, ನೀವು ಹೋಗಿ ಅಧ್ಯಕ್ಷರು ಬನ್ನಿ ಅಂತ ಹೇಳ್ಬೇಕು. ಅದನ್ನು ಕೂಡ ಹೇಳಿಲ್ಲ. ಇರ್ಲಿ, ಆಗಿದ್ದನ್ನ ನಾವು ಕೆತ್ಕೊಂತ ಹೋದ್ರೆ ಪ್ರಯತ್ನ ಇಲ್ಲ, ಮುಗಿದೋಗಿದೆ. ನೆಕ್ಸ್ಟ್ ಕಾಲಕ್ಕಾರು ಬಂದಂತದ್ದು ಪಿಡಿಒಗಳು ಕೂಡ ಎಚ್ಚೆತ್ಕೊಂಡು ಅಧಿಕಾರಿಗಳು ಗಮನಕ್ಕೆ ತರಬೇಕು. ಸರ್, ನಮ್ಮ ತಾಲೂಕ್ ಪಂಚಾಯತಿ ದುಡ್ಡು ಯಾರ ಮನೆದಲ್ಲ, ಜಿಲ್ಲಾ ಪಂಚಾಯತಿ ತಂದ್ರು ಯಾರ ಮನೆದಲ್ಲ, ಸರ್ಕಾರದ ದುಡ್ಡು ನಮ್ ಗಮನಕ್ಕೆ ತರಬೇಕು. ನೀವು ನಮ್ಮ ಬಾಡಿ ಇದೆ ಅಂತ ಹೇಳಿದ್ಮೇಲೆ ಅದು ಜವಾಬ್ದಾರಿ ಇದೆ, ನಾವು ನೋಡ್ತೀವಿ ಅನ್ನೋದನ್ನ ನಾನು ಪಿಡಿಒ ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಮಾತಾಡ್ಬೇಕು, ನಾನು ಕೂಡ ಹೇಳ್ತೀನಿ. ಮಾಡಿ ನೋಡೋಣ ಸರ್ಕಾರದ ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ಸರಿ, ನಮ್ಮ ಆದಷ್ಟು ಮಟ್ಟಿಗೆ ನಾವು ಕೇಳಿದಷ್ಟು ಮಟ್ಟಿಗೆ ಸರಿ ಆದ್ರೆ ಆಯ್ತಲ್ಲ. ಹಾಗೆ ಇವತ್ತು ಚಂದ ಆಗಿದೆ ಇದು ಇವತ್ತು ಗ್ರಾಮ ಸಭೆ. ತಮಗೆಲ್ಲರಿಗೂ ಧನ್ಯವಾದಗಳು. ಒಂದು ಅಧ್ಯಕ್ಷರು ಹೇಳಿದ್ರು ಅಂತ ಹೇಳಿ ನಾವೇನು ಬಿಟ್ಟು ಬರ್ತಿಲ್ಲ. ಏನೇನಿದೆ ಎಲ್ಲ ಚಂದ ಮಾಡಿದಿರಿ ಅಂತ ನಾವು ಚಂದ ಮಾಡಿಲ್ಲ. ಏನ್ ಚೆನ್ನಾಗಿದೆ ಕೆಲಸ ಮಾಡಿದಿರಿ, ಇಲ್ದಿ ಇದನ್ನ ಏನಾದ್ರು ಮಾಡಕ್ಕಾಗಲ್ಲ. ಈಗ ನೀವು ಬಾವಿ ಇದ್ದಿದ್ರೆ ಬಾವಿ ಇದೆ ಅಂತ ಬರ್ದಿರಿ, ಇಲ್ದೇ ಒಂದು ಇಲ್ದಿದೆ ಅಂತ ಅಲ್ಲ. ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಈಗ ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಫೈಲ್ಗಳಿದ್ದಾವೆ, ಯಾರ ಮನೆ ಹತ್ರ ಏನ್ ಸಮಸ್ಯೆಗಳಿದ್ರು ಅವಕಾಶ ಇದೆ. ಅದ್ರ ಬಗ್ಗೆ ಏನ್ ಯಾರು ತಲೆ ಕೆಡಿಸಿರೋ ಪ್ರಶ್ನೆ ಇಲ್ಲ. ನಾನು ಹೇಳಿದ್ದು ಉದ್ದೇಶವಾಗಿ ಕಾಮನ್ ಆಗಿ ನಾನು ಹೇಳಿದ್ ಬಿಟ್ಟೆ. ಮತ್ತೆ ಅವ್ರೇನೋ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡಿ ಫೈರ್ ಮಾಡಿದ್ದಾರೆ ಅಂತಲ್ಲ, ಒಟ್ಟಾಗಿ ಇದ್ದಿದ್ದು ಸತ್ಯ ವಿಷಯ ಮಾಡಿದ್ದಾರೆ ಅಂತ ಅಷ್ಟೇ. ಮತ್ತೆ ಇದ್ರಲ್ಲಿ ಏನೋ ಬೇರೆ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಈಗ ಬೇಕಾದ್ರೆ ಅಷ್ಟು ಡೌಟ್ ಯಾರು ಇದ್ರೆ ಪ್ರಶ್ನೆ ಮಾಡಿ ನೋಡ್ಕೊಂಡು ಬನ್ನಿ, ನಮ್ಗೆ ಅವಕಾಶ ಕೊಡಿ. ಈಗ ನಮ್ದು ಅದೆಲ್ಲ ಪ್ರಶ್ನೆ ಇಲ್ಲ. ನಾವು ಪ್ರಶ್ನೆ ಇದ್ದು ಯಾವ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೊರತು ನಮ್ಗೆ ಗಮನಕ್ಕೆ ಬರಲ್ಲ ಅನ್ನೋದು ನಾವು ಆದ್ರೆ ನಿಮ್ಗೆ ಹೇಳಕ್ ಬರಲ್ಲ. ಈ ಒಕ್ಕೂಟದ ಅಧ್ಯಕ್ಷರು ಕೂಡ ಇವರು ಒಕ್ಕೂಟದಲ್ಲಿ ಮಾತಾಡ್ಬೇಕು. ನಿಮ್ಮ ಹತ್ರ ಹೇಳಿದ್ರೆ ಏನ್ ಕೇಳ್ತೀರಿ? ಅಲ್ಲ, ನಿಯಮ ಹೇಳ್ಬೇಕಷ್ಟೇ ಇದೆ. ಇರ್ಬೇಕು ಅಂತ ಇದೆ. ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಹೇಳಿ ಕಾನ್ಸೆಪ್ಟ್ ಮಾಡಿದ್ವಿ 3-4 ವರ್ಷದಿಂದ. ಪೂರ್ತಿ ಕಾಮಗಾರಿಗಳನ್ನು ಹಾಕಿರ್ತೀವಿ, ಜಿಲ್ಲಾ ಪಂಚಾಯತಿಗೆ ಮೇಲೆ ಹಾಕಿ ಕಳಿಸ್ತೀವಿ ಎಲ್ಲ ಆನ್ಲೈನ್ ಫೀಲ್ಡ್. ಸಾಮಾನ್ಯವಾಗಿ ಅದರಲ್ಲೇ ತಗೊಂಡಿರ್ತಾರೆ. ಬಟ್ ನಾವೇನು 4-5 ವರ್ಷ ಅದ್ರಲ್ಲಿ ಒಂದು ಪಟ್ಟಿ ಒಂದು ಹೆಸರು ಕೂಡ ಈ ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ. ಮಾಡಿದ್ರು ವೇಸ್ಟ್. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ದೊಡ್ಡ ಅಧಿಕಾರಿಗಳಿದ್ದಾರೆ, ಅದರಲ್ಲಿ ಯಾವ್ದು ಕೂಡ ನೀವು ಸುಮ್ಮನೆ ಅದನ್ನ ಬಂದಿತ್ತೋ ಹೋಗಿತ್ತೋ ಬಿಟ್ಟಿತ್ತೋ ಯಾವೂ ಬೇಡ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ
ವೇದಿಕೆ ಮೇಲೆ ಇರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ ಹಾಗೂ ಮತ್ತು ಈಗ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ನಾಗೇಶ್ MK ಅಧಿಕಾರಿಗಳೇ ಹಾಗೂ ಗ್ರಾಮಸ್ಥರೇ, ನಾವು ಸಾಕಷ್ಟು ಸೋಷಿಯಲ್ ಆಡಿಟಿಗೆಲ್ಲ ಹೋಗ್ತೀವಿ. ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಚೊಕ್ಕದಾಗಿ ಬೇಗ ಮುಗಿದಿದೆ. ಕೆಲವು ಕಡೆ ಎಲ್ಲ ಬೆಳಗ್ಗೆ ಒಂದು 11 ಗಂಟೆಯಿಂದ ಮಧ್ಯಾಹ್ನ ಸಂಜೆ ತನಕನೂ ಮಾಡಿದ್ದೆಲ್ಲ ಇದೆ. ಇಲ್ಲಿ ಎಲ್ಲ ಕಾಮಗಾರಿ ಇದೇ ಥರನೇ ಎಲ್ಲರೂ ಮಾಡಿರ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಜಾಸ್ತಿ ಅಬ್ಜೆಕ್ಷನ್ ಎಲ್ಲ ಇಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದೂ ಅಧ್ಯಕ್ಷರು ಸಹ ಹೇಳಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ಅಂತ. ಆಮೇಲೆ ಈ ಒಂದು ಗ್ರಾಮ ಪಂಚಾಯತಿಗೆ ಒಳ್ಳೆಯ ಹೆಸರಿದೆ. ನಾವು ಆವಾಗ ಹಿಂದಿನಿಂದ ನೋಡ್ಕೊಂಡು ಬಂದಂಗೆ ಈ ಗ್ರಾಮ ಪಂಚಾಯತ್ಗೆ ಸುಮಾರು ಪ್ರಶಸ್ತಿಗಳೆಲ್ಲ ಬಂದಿದೆ. ಅದೆಲ್ಲ ಬಂದಿದೆ ಅಂದರೆ ಸುಮ್ಮನೆ ಬಂದಿರಲ್ಲ. ಅದೇ ಥರನೇ ಈಗಲೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನನ್ನ ಅನಿಸಿಕೆ. ನೋಡಿದ್ವಿ ಇದೆಲ್ಲ ಕಾಮಗಾರಿದೆಲ್ಲ ಹಾಕಿದ್ದಾರೆ. ಆದರೆ ಇಲ್ಲಿ ಏನಂದರೆ ಜನ ಜಾಸ್ತಿ ಸೇರ್ತಾರೆ. ಇದು ಇಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಇದೇ ಥರನೇ. ಈಗ 10 ಜನ ಗ್ರಾಮ ಪಂಚಾಯತಿ ಮೆಂಬರ್ 10 ಜನ ಕರ್ಕ ಬಂದಿದ್ರು 100 ಜನ ಆಗೋದು. ಮತ್ತು ಇದು ದೊಡ್ಡ ಗ್ರಾಮ ಪಂಚಾಯತಿ, ಭೌಗೋಳಿಕವಾಗಿ ತುಂಬ ದೊಡ್ಡ ಗ್ರಾಮ ಪಂಚಾಯತಿ ಇದೆ. ಒಬ್ಬೊಬ್ರು ಮೆಂಬರ್ 15 ಜನ ಕರ್ಕ ಬಂದಿದ್ರು 100 ಜನ ಆಗೋದು. ನಾನು ಹೇಳೋದೇನಂದರೆ ಇದು ಜನರಿಗೋಸ್ಕರ ಮಾಡಿರೋದು. ಜನರೇ ಒಂದು ಆಡಳಿತ ಮಾಡೋದಕ್ಕಾಗಿ ಗ್ರಾಮ ಪಂಚಾಯತಿನ ಮಾಡಿರೋದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಸೇರುವಾಗಿ ಮಾಡಿ ಅಂತ ನಾನು ಮಾತನ್ನು ಅಲ್ಲ, ಜನ ಬರ್ಲಿಕ್ಕೆ ಏನಾಗಿದೆ ಅಂದ್ರೆ ಈಗ ತುಂಬಾ ಗದ್ದೆ ಕೊಯ್ಲು ಎಲ್ಲಕ್ಕಿಂತ ಅವ್ರು ಕೆಲಸ ಅವ್ರಿಗೆ ಗೊತ್ತಿದೆ, ಚೆನ್ನಾಗಿದೆ ಅಂತಾರೆ. ಇವತ್ತು ಎಂತ ಲೆಕ್ಕ ಕೇಳಿ ಏನಾಗಬೇಕಾಗಿದೆ? ಅದೇ ಯಾರು ಯಾವ್ದು ಸಮಸ್ಯೆ ಇದ್ರೆ ಬರ್ತೀನಿ ಪ್ರಶ್ನೆ ಮಾಡಕ್ಕೆ. ಸಮಸ್ಯೆ ಇದ್ದಿದ್ರೆ ಜಾಸ್ತಿ ಜನ ಪ್ರಶ್ನೆ ಮಾಡ್ತಿದ್ರು. ಸಮಸ್ಯೆ ಇಲ್ಲದೆ ಈಗ ಒಬ್ಬರು ಬಿಡಿ ಕೊಟ್ಟಿರ್ತೀವಿ ನಾವು, ಒಬ್ಬರು ಬಿಡಿ ಕೊಡೋದು ನಮ್ದು ಏನೂ ಪಾತ್ರ ಇರಲ್ಲ. ಅವ್ರು ಹೋಗ್ತಾರೆ, ಇಂಜಿನಿಯರ್ ಎಲೆಮನ್ ಆಗ್ತಾರೆ, ಅವ್ರ ನಾವು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋದಿಲ್ಲಲ್ಲ. ಇವರಿಗೆ ಸಾಮಾಜಿಕ ತಪಾಸಣೆಯ ವಿಶೇಷ ಗ್ರಾಮಸಭೆಯನ್ನು ನಡೆಸಿದ್ದು, ಈ ಒಂದು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಚಿತ್ತೂರು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಮೇಡಮ್ ಅವರಿಗೆ ತಮ್ಮೆಲ್ಲರ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಸಭೆಯ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಅವರಿಗೂ ಕೂಡ ತಮ್ಮೆಲ್ಲರ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಸಾಮಾಜಿಕ ಲೆಕ್ಕ ಪರಿಶೋಧನಾ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಕೆ ಕೂಡ ತಮ್ಮೆಲ್ಲರ ಪೂರ್ವವಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಧರ್ಮಪ್ಪಯ್ಯರು ಕೂಡ ತಮ್ಮೆಲ್ಲರ ಇನ್ನೂರ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಮೇಡಮ್ ಅವರು ಕೂಡ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀದೇವಮ್ಮ ಅವರಿಗೂ ಕೂಡ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೂ, ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ, ಗ್ರಾಮಸ್ಥರಿಗೂ, ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಎಲ್ಲ ಸದಸ್ಯರಿಗೂ ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ಸಭೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಎಲ್ಲರಿಗೂ ಎಲ್ಲರೂ ರಾಷ್ಟ್ರಗೀತೆ ಹಾಡುವುದರ ಮೂಲಕ एक साथ राष्ट्रगीत शुरू कर। अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा, उच्चल जलधि तरंगा। तव शुभ नामे जागे, तव शुभाशिष मागे, गाये तव जय गाथा। जनगण मंगलदायक जय हे भारत भाग्य विधाता, जय हे जय हे जय हे जय 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 हे।